ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೈನ್ಸ್ ಪಾಠಶಾಲೆ. ದಿಸ್ ಇಸ್ ಗಿರೀಶ್ ಬಾಬು. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮಾನವನ ಹೃದಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಹೆಂಗೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ, ಸೊ ಯಾವ ರೀತಿ ಒಂದು ಹಾರ್ಟ್ ಇಂದ ಬ್ಲಡ್ ಪಂಪ್ ಆಗುತ್ತೆ, ಅದರ ಬಗ್ಗೆ ಎಲ್ಲ ಇನ್ ಡೀಟೇಲ್ ಆಗಿ ತಿಳ್ಕೊಳ್ತಾ ಹೋಗೋಣ. ಓಕೆನಾ? ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ನೋಡಿ, ಇಲ್ಲಿ ಫಸ್ಟ್ಗೆ ಬಿಫೋರ್ಗೆ ನಾವು ಹಾರ್ಟ್ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಒಂದು ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ಏನು, ಅಲ್ಲಿ ಯಾವ ತರ ಒಂದು ಬ್ಲಡ್ ಸರ್ಕ್ಯುಲೇಟ್ ಆಗತ್ತೆ, ಮತ್ತೆ ಅದೇ ರೀತಿ ಒಂದು ಟೈಪ್ಸ್ ಇದೆ. ಓಪನ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಮತ್ತೆ ಕ್ಲೋಸ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಎರಡು ವಿಧ ಇದೆ. ಓಕೆ, ನೋಡಿ, ಓಪನ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂದ್ರೆ ತೆರೆದ ಪರಿಚಲನಾ ವ್ಯವಸ್ಥೆ, ಮುಚ್ಚಿದ ಪರಿಚಲನಾ ವ್ಯವಸ್ಥೆ ಅಂತ ಕರಿತೇವೆ. ಓಕೆ, ಏನಪ್ಪಾ ಹಿಂಗಂದ್ರೆ, ನೋಡಿ, ಓಪನ್ ಸರ್ಕ್ಯುಲೇಷನ್ ಹ್ಯಾಪನ್ಸ್ ವೆನ್ ದೇರ್ ಆರ್ ನೋ ವೆಸಲ್ಸ್, ಅಂದ್ರೆ ಅಲ್ಲಿ ವೆಸಲ್ಸ್ ಇರೋದಿಲ್ಲ to contain the blood and it flow freely through a cavities of the body. ಬ್ಲಡ್ ಬಾಡಿಯಲ್ಲಿ ಫ್ರೀ ಆಗಿ ಕ್ಯಾವಿಟೀಸ್ ಮುಖಾಂತರ ಹಿಂಗ್ ಪಾಸ್ ಆಗುತ್ತೆ. ಅದರಲ್ಲಿ ಯಾವುದೇ ವೆಸಲ್ಸ್ ಅನ್ನೋದು ಇರೋದಿಲ್ಲ. ಓಕೆನಾ? ರಕ್ತ ನಾಳಗಳು ಅನ್ನೋದು ಇರೋದಿಲ್ಲ. ಡೈರೆಕ್ಟ್ ಆಗಿ ಬಾಡಿಯಲ್ಲಿ ಹಂಗೆ ಬ್ಲಡ್ ಅನ್ನೋದು ಫ್ಲೋ ಆಗ್ತಾ ಹೋಗುತ್ತೆ. ಸೊ ಈ ತರ ಒಂದು ಕೀಟಗಳು ನೀವು ನೋಡಿರ್ಬೋದಲ್ವಾ? ಸೊ ಈ ತರ ಒಂದು ಕೀಟಗಳಲ್ಲಿ ಆ ತರ ಆಗ್ತಾ ಹೋಗುತ್ತೆ. ಓಕೆ, ದ ಬ್ಲಡ್ ಇನ್ ಇನ್ಸೆಕ್ಟ್ಸ್ ಫ್ಲೋಸ್ ಫ್ರೀಲಿ ಥ್ರೂ ಔಟ್ ದ ಬಾಡಿ. ಇನ್ಸೆಕ್ಟ್ಸ್ ಅಲ್ಲೆಲ್ಲ ಹಿಂಗೆ ಬ್ಲಡ್ ಫ್ಲೋ ಆಗುತ್ತೆ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ಲೋಸ್ಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಕರಿತೀವಿ. ಮಾನವನಲ್ಲಿ ಯಾವ ರೀತಿ ಇದೆ ಅಂದ್ರೆ ಕ್ಲೋಸ್ಡ್ ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಇದೆ, ಮುಚ್ಚಿದ. ಇದಾದ್ಮೇಲೆ ಟೈಪ್ಸ್ ಆಫ್ ಸರ್ಕ್ಯುಲೇಷನ್, ಪರಿಚಲನ, ರಕ್ತ ಪರಿಚಲನೆಯ ವಿಧಗಳು. ಸೊ ಎರಡು ವಿಧಗಳಾಗಿ ನಾವು ನೋಡ್ಬೋದು ಮೇನ್ ಆಗಿ. ಯಾವುದಂದ್ರೆ ಶ್ವಾಸಕೋಶದ ಪರಿಚಲನೆ ಮತ್ತೆ ದೈಹಿಕ ಪರಿಚಲನೆ ಅಂತ ಕರಿತೀವಿ. ಅಂದ್ರೆ ಪಲ್ಮನರಿ ಸರ್ಕ್ಯುಲೇಷನ್ ಅಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂತ ಎರಡು ವಿಧಾನ ನೋಡ್ತಾ ಹೋಗ್ತೀವಿ. ಏನಪ್ಪಾ ಹಿಂಗಂದ್ರೆ ಪಲ್ಮನರಿ ಅಂದ್ರೆ, ನೋಡಿ ಇಲ್ಲಿ, is a portion of circulation responsible for carrying deoxygenated blood away from the heart to lungs, then bringing oxygenated blood back to the heart. ಅಂದ್ರೆ ಈ ಒಂದು ರಕ್ತ ಪರಿಚಲನೆ ಏನ್ ಮಾಡುತ್ತೆ, ಆಮ್ಲಜನಕ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಸಾಗಿಸುತ್ತೆ ಮತ್ತು ಆಮ್ಲಜನಕ ಯುಕ್ತ ರಕ್ತವನ್ನು ಹೃದಯದಿಂದ ಎಲ್ಲಿಗೆ ಸಾಗಿಸುತ್ತೆ, ಹಿಂದಿರುಗಿಸುತ್ತೆ. ಅರ್ಥ ಆಯ್ತಲ್ಲ? ಶ್ವಾಸಕೋಶದಿಂದ ಹೃದಯಕ್ಕೆ ಆಮ್ಲಜನಕ ಯುಕ್ತ ತಗೊಂಡೋಗುತ್ತೆ. ಸೊ ವೈಸ್ ವರ್ಸ ಅಂತ ಹೇಳ್ಬೋದು. ಅಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗೋದನ್ನ ನಾವೇನಂತ ಕರಿತೀವಿ, ಪಲ್ಮನರಿ ಬ್ಲಡ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಸೊ ಹೃದಯ ಮತ್ತೆ ಶ್ವಾಸಕೋಶ ಇವು ಎರಡರ ನಡುವೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಏನಾಗುತ್ತೆ, ಅದಕ್ಕೆ ನಾವು ಪಲ್ಮನರಿ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಇದರಲ್ಲಿ ಇನ್ನೂ ಡೀಟೇಲ್ ಆಗಿ ಬರುತ್ತೆ, ಮತ್ತೆ ನೋಡೋಣ ಮುಂದೆ. ಶ್ವಾಸಕೋಶದ ಪರಿಚಲನೆ. ಮತ್ತೆ ಇಂದು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೆ ಏನಪ್ಪಾ ಅಂದ್ರೆ, ಇಟ್ ಇಸ್ ಅನದರ್ ಪೋರ್ಷನ್ ಆಫ್ ದ ಸರ್ಕ್ಯುಲೇಷನ್ ವೇರ್ ದ ಆಕ್ಸಿಜನೇಟೆಡ್ ಬ್ಲಡ್ ಈಸ್ ಪಂಪ್ಡ್ ಫ್ರಮ್ ದ ಹಾರ್ಟ್ ಟು ಎವ್ರಿ ಆರ್ಗನ್ ಅಂಡ್ ಟಿಶ್ಯೂಸ್ ಇನ್ ದ ಬಾಡಿ ಅಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್ ಕಮ್ ಬ್ಯಾಕ್ ಅಗೈನ್ ಟು ದ ಹಾರ್ಟ್. ಇದೇನಂದ್ರೆ ಒಂದು ಹೃದಯ ಮತ್ತೆ ದೇಹದ ಭಾಗಗಳು, ದೇಹದ ಅಂಗಗಳ ನಡುವೆ ಒಂದು ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ದೈಹಿಕ ಪರಿಚಲನೆ ಅಂತ ಕರಿತೀವಿ. ದೈಹಿಕ ರಕ್ತ ಪರಿಚಲನೆ ಅಂತ ಕರಿತೀವಿ. ನೋಡಿ ಇಲ್ಲಿ, ಈ ಪರಿಚಲನೆಯು ಮತ್ತೊಂದು ಭಾಗವಾಗಿದ್ದು, ಆಮ್ಲಜನಕ ಯುಕ್ತ ರಕ್ತವು ಹೃದಯದಿಂದ ದೇಹದ ವಿವಿಧ ಅಂಗಾಂಶಗಳಿಗೆ ಪಂಪ್ ಆಗುತ್ತೆ ಮತ್ತೆ ಆಮ್ಲಜನಕ ರಹಿತ ರಕ್ತವು ಮತ್ತೆ ಹೃದಯಕ್ಕೆ ಬರುತ್ತೆ. ಕ್ಲಿಯರ್? ಇದಕ್ಕೆ ನಾವೇನಂತ ಕರಿತೀವಿ, ದೈಹಿಕ ರಕ್ತ ಪರಿಚಲನೆ ಅಂತ ಕರಿತೀವಿ. ಯು ಹ್ಯಾವ್ ಟು ರಿಮೆಂಬರ್. ಓಕೆನಾ? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ, ರಕ್ತನಾಳಗಳು. ಈ ಒಂದು ಬ್ಲಡ್ ವೆಸಲ್ಸ್ ಅಂತ ನಾವೇನ್ ನೋಡಿದ್ವಲ್ಲ, ಅದರಲ್ಲಿ ಎಷ್ಟು ಟೈಪ್ಸ್ ಆಫ್ ವೆಸಲ್ಸ್ ಇದೆ ಅಂದ್ರೆ, ದೇರ್ ಆರ್ 3 ಟೈಪ್ಸ್ ಆಫ್ ವೆಸಲ್ಸ್ ನಾವು ನೋಡ್ಬೋದು. ಓಕೆ, ಅವೇನಂದ್ರೆ ನೋಡಿ ಇಲ್ಲಿ, ಅಪಧಮನಿಗಳು, ಆರ್ಟರೀಸ್ ಅಂತ ಕರಿತೀವಿ. ಅಭಿಧಮನಿಗಳು, ವೇನ್ಸ್, ಅಂಡ್ ಕ್ಯಾಪಿಲರೀಸ್ ಅಂತ ಕರಿತೀವಿ, ಅಥವಾ ಲೋಮನಾಳ ಅಂತ ಕರಿತೀವಿ. ಲೋಮನಾಳಗಳು, ಕ್ಯಾಪಿಲರೀಸ್ ಅಂತ ಕರಿತೀವಿ. ಹಿಂಗಂದ್ರೆ ಏನು, ಇದ್ರ ಕೆಲಸ ಏನು, ಯಾವುದು ಆಕ್ಸಿಜನೇಟೆಡ್ ಯಾವುದು ಡಿಆಕ್ಸಿಜನೇಟೆಡ್ ನ ತಗೊಂಡೋಗುತ್ತೆ ಅಂತೆಲ್ಲ ನೋಡ್ತಾ ಹೋಗೋಣ. ಕ್ಲಿಯರ್? ದೇರ್ 3 ಟೈಪ್ಸ್ ಆಫ್ ವೆಸಲ್ಸ್, ದಟ್ ಈಸ್ ಒನ್ ಇಸ್ ಆರ್ಟರಿ, ವೈನ್ ಅಂಡ್ ಕ್ಯಾಪಿಲರೀಸ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಎಸ್. ನೋಡಿ ಇಲ್ಲಿ ನಾವು ಬ್ಲೂ ಕಲರ್ ಏನ್ ತೋರಿಸಿದ್ವಿ, ಅದನ್ನ ನಾವು ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ಬೋದು. ಸೊ ರೆಡ್ ಕಲರ್ ಏನಿದೆಯಲ್ಲ, ಅದು ಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ಬೋದು. ಕ್ಲಿಯರ್? ದಿಸ್ ಈಸ್ ಡಿಆಕ್ಸಿಜನೇಟೆಡ್ ಬ್ಲಡ್, ದಿಸ್ ಈಸ್ ಆಕ್ಸಿಜನೇಟೆಡ್ ಬ್ಲಡ್. ಓಕೆನಾ? ಸೊ ರೆಡ್ ಕಲರ್ ಏನಿದೆ ಅದು ಆಕ್ಸಿಜನೇಟೆಡ್ ಬ್ಲಡ್ ಲಂಗ್ಸ್ ಇಂದ ಹಾರ್ಟ್ ಗೆ ಬರ್ತದೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಹಾರ್ಟ್ ಇಂದ ಲಂಗ್ಸ್ ಗೆ ಹೋಗ್ತಿದೆ. ಓಕೆನಾ? ಅರ್ಥ ಆಯ್ತಾ?
ಇಲ್ಲಿ ಅದೇ ರೀತಿ ಡಿಆಕ್ಸಿಜನೇಟೆಡ್ ಬ್ಲಡ್ ಏನಾಗ್ತದೆ, ಒಂದು ಹಾರ್ಟ್ ಇಂದ ಲಂಗ್ಸ್ ಗೆ ಹೋಗ್ತದೆ, ಸೇಮ್. ಓಕೆ, ನಾವು ಏನ್ ರೆಡ್ ಪಾರ್ಟ್ ನ ತೋರಿಸ್ತಾ ಇದೀವಿ ವೆಸಲ್ಸ್, ಅದೆಲ್ಲ ನಾವು ಏನಂತ ಕರಿತೀವಿ, ಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡು ಹೋಗ್ತಿದೆ ಅಂತ ನೆನ್ಪಿಡ್ಬೇಕು ನಾವು. ಓಕೆ, ನೆಕ್ಸ್ಟ್ ಇದೆಲ್ಲ ಬ್ಲೂ ಕಲರ್ ಏನಿದೆ ಅದೆಲ್ಲ ಏನಾಗುತ್ತೆ, ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡು ಕ್ಯಾರಿ ಮಾಡ್ತಿದೆ ಅಂತ ವಿ ಹ್ಯಾವ್ ಟು ರಿಮೆಂಬರ್ ದಟ್. ಓಕೆ, ಅರ್ಥ ಆಯ್ತಲ್ವಾ? ರೆಡ್ ಕಲರ್ ಇದ್ರೆ ಆಕ್ಸಿಜನೇಟೆಡ್, ಆಮ್ಲಜನಕ ಯುಕ್ತ ರಕ್ತ ಇರುತ್ತೆ. ಸೊ ಬ್ಲೂ ಕಲರ್ ನೀಲಿ ಬಣ್ಣ ಇದ್ರೆ ಆಮ್ಲಜನಕ ರಹಿತ ರಕ್ತವಾಗಿರುತ್ತೆ. ಅರ್ಥ ಆಯ್ತಲ್ವಾ? ಸೊ ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಇಮ್ಮಡಿ ಪರಿಚಲನೆ ಅಂತ ಕರಿತೀವಿ. ಕ್ಲಿಯರ್? ನೋಡಿ, ಇಲ್ಲಿ ಆಕ್ಸಿಜನ್ ಸಹಿತ ಮತ್ತು ಆಕ್ಸಿಜನ್ ರಹಿತ ರಕ್ತವನ್ನು ಪ್ರತ್ಯೇಕವಾಗಿಡುತ್ತೆ. ಸೊ ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಇಮ್ಮಡಿ ರಕ್ತ ಪರಿಚಲನೆ ಅಂತ ಕರಿತೀವಿ, ನೆನ್ಪಿಡ್ಬೇಕು. ಓಕೆನಾ? ಎಸ್. ನೋಡಿ, ಫಸ್ಟ್ಗೆ ನಾವು ಅಪದ ಮನಿಗಳ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ತುಂಬಾ ಕನ್ಫ್ಯೂಷನ್ ಆಗುತ್ತೆ, ಅಪದ ಮನಿ, ಅಭಿದ ಮನಿ. ನಾವು ಬೆಟರ್ ಇಂಗ್ಲಿಷಲ್ಲಿ ನೆನ್ಪಿಟ್ಕೊಳ್ಳೋದು ಬೆಟರ್ ಅನ್ಸುತ್ತೆ ನನ್ಗನ್ಸಿರೋ ಪ್ರಕಾರ. ದಟ್ ಈಸ್ ಆರ್ಟರೀಸ್ ಅಂತ ಕರಿತೀವಿ. ಆರ್ಟರೀಸ್ ಅಂದ್ರೆ ಅಪದ ಮನಿಗಳು. ಏನಪ್ಪ ಈ ಒಂದು ಅಪದ ಮನಿಗಳಂದ್ರೆ, ಅದು ಹೆಂಗಿರತ್ತೆ, ಅದೇನ್ ಕೆಲಸ ಮಾಡುತ್ತೆ ನೋಡ್ತಾ ಹೋಗೋಣ. ಓಕೆ, ನೋಡಿ, ಇಲ್ಲಿ ಮುಖ್ಯವಾಗಿ ಹೃದಯದಿಂದ ದೇಹದ ಇತರ ಎಲ್ಲಾ ಭಾಗಗಳಿಗೆ ಆಮ್ಲಜನಕ ರಕ್ತವನ್ನು ಪೂರೈಸುವಲ್ಲಿ ತೊಡಗಿರುತ್ತೆ. ಇದು ಮೇಯ್ನ್ ಆಗಿ ಏನ್ ಮಾಡುತ್ತೆ, ಅಪದ ಮನಿಗಳು ಆಮ್ಲಜನಕ ಯುಕ್ತ ರಕ್ತವನ್ನು ದೇಹದ ಭಾಗಗಳಿಗೆ ಅಥವಾ ಒಂದು ತಗೊಂಡೋಗಿ ಕೆಲಸ ಮಾಡುತ್ತೆ. ಕ್ಲಿಯರ್? ಆಮ್ಲಜನಕ ಯುಕ್ತ ಆಕ್ಸಿಜನೇಟೆಡ್ ಬ್ಲಡ್. ಅರ್ಥ ಆಯ್ತಲ್ವಾ? ಮತ್ತೆ ಇನ್ನೊಂದು ಬರುತ್ತೆ, ಎಲ್ಲಾ ಅಪಧಮನಿಗಳು ಅಂದ್ರೆ ಆಗೋದಿಲ್ಲ, ಅದರಲ್ಲಿ ಒಂದು ಬರುತ್ತೆ ಉಪ್ಪಸಕ ಅಪಧಮನಿ ಅಂತ ಬರುತ್ತೆ. ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ ಇಲ್ಲಿ ನೆಕ್ಸ್ಟ್, ಇದು ನವಿರಾದ ಸ್ನಾಯುಗಳಿಂದ ಆಗಿವೆ. ಇವುಗಳಲ್ಲಿ ಯಾವುದೇ ಕವಾಟಗಳು ಇರೋದಿಲ್ಲ. ನೋಡಿ, ಇಲ್ಲಿ ಇದೊಂದು ಆರ್ಟರಿ ಆಗಿರುತ್ತೆ. ಇಲ್ಲಿ ಯಾವುದೇ ಒಂದು ವಾಲ್ವ್ಸ್ ಅನ್ನೋದು ಇಲ್ಲ, ಡೈರೆಕ್ಟ್ ಆಗಿ ಬ್ಲಡ್ ಹಿಂಗೆ ಫ್ಲೋ ಆಗ್ತಿದೆ. ಓಕೆ, ನೆಕ್ಸ್ಟ್, ರಕ್ತವು ಹೃದಯದಿಂದ ಅತಿ ಹೆಚ್ಚಿನ ಒತ್ತಡದಲ್ಲಿ ಹೊರಹೊಮ್ಮುವುದರಿಂದ ಅಪಧಮನಿಗಳು ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿದೆ. ಅಂದ್ರೆ ಒಂದು ಲೇಯರ್ ಅನ್ನೋದು ತುಂಬಾ ಗಟ್ಟಿ ಇರುತ್ತೆ. ಕ್ಲಿಯರ್? ಯಾಕೆಂದ್ರೆ ಹಾರ್ಟ್ ಅನ್ನೋದು ತುಂಬಾ ಪ್ರೆಷರೈಸ್ಡ್ ಇಂದ ಬ್ಲಡ್ ನ ಪಂಪ್ ಮಾಡುತ್ತೆ. ಅವಾಗ ಇದು ಮೇಂಟೈನ್ ಮಾಡಬೇಕು. ಸೊ ಅದಕ್ಕೆ ತುಂಬಾ ದಪ್ಪದಾಗಿರುತ್ತೆ ಇದು. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ ಮಹಾ ಅಪಧಮನಿಯು ಅಪಧಮನಿಗಳಲ್ಲಿ ದೊಡ್ಡದಾಗಿದ್ದು ಇದು ದೇಹದಾದ್ಯಂತ ವಿವಿಧ ಸಣ್ಣ ಅಪಧಮನಿಗಳಿಗಾಗಿ ಕವಲೊಡೆಯಲಾಗುತ್ತೆ. ಅಯೋಟ ಅಂತ ಕರಿತೀವಿ. ಸೊ ಅದೊಂದು ತುಂಬಾ ದೊಡ್ಡದು, ಒಂದು ಆಕ್ಸಿಜನ್ ತಗೊಂಡು ಹೋಗ್ತಾ, ಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡು ಹೋಗೋ ಒಂದು ದೊಡ್ಡ ವೆಸೆಲ್ ಅಂತ ಹೇಳ್ಬೋದು, ನಾವು ರಕ್ತನಾಳ ಅಂತ ಹೇಳ್ಬೋದು. ಓಕೆ, ನೋಡಿ, ಇಲ್ಲಿ ದೀಸ್ ಆರ್ ಮೇನ್ಲಿ ಇನ್ವಾಲ್ವ್ಡ್ ಇನ್ supplying oxygenated blood away from the heart to the all parts of the body. Aorta is the largest arteries and it balances it off into various small arteries throughout the body. Clear? ಸೊ ಇದು ಅಪಧಮನಿಗಳು. ಅಪಧಮನಿಗಳಂದ್ರೆ ಮ್ಯಾಕ್ಸಿಮಮ್ ಎಲ್ಲಾನು ಒಂದನ್ನ ಹೊರತುಪಡಿಸಿ, ಅದು ಹೇಳ್ತೀನಿ, ಪುಪ್ಪಸಕ ಅಪಧಮನಿ ಅಂತ ಬರುತ್ತೆ, ಅದ್ರ ಬಗ್ಗೆ ಹೇಳ್ತೀನಿ. ಓಕೆ, ಪಲ್ಮನರಿ ಆರ್ಟರಿ ಅಂತ ಬರುತ್ತೆ. ಸೊ ಅದನ್ನ ಬಿಟ್ಟು ಇನ್ನೆಲ್ಲಾ ಒಂದು ಅಪಧಮನಿಗಳು ಏನ್ ಮಾಡ್ತವೆ, ಆಕ್ಸಿಜನೇಟೆಡ್ ಬ್ಲಡ್ ನ ಒಂದು ದೇಹದ ವಿವಿಧ ಭಾಗಗಳಿಗೆ ಕರ್ಕೊಂಡು ಹೋಗುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಅಭಿಧಮನಿಗಳು ವೇನ್ಸ್ ಅಂತ ಕರಿತೀವಿ. ಸೊ ಇದೇನ್ ಮಾಡುತ್ತೆ, ಇವು ದೇಹದ ಎಲ್ಲಾ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ಒಯ್ಯುತ್ತೆ. ಅಂದ್ರೆ ಎಂತಹ ರಕ್ತ ಅಂದ್ರೆ ಡಿಆಕ್ಸಿಜನೇಟೆಡ್ ಬ್ಲಡ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಆಲ್ರೆಡಿ ಆಕ್ಸಿಜನೇಟೆಡ್ ಬ್ಲಡ್ ಹೋಗಿರುತ್ತಲ್ವಾ ದೇಹದ ಭಾಗಗಳಿಗೆ, ಆರ್ಟರೀಸ್ ತಗೊಂಡು ಹೋಗಿರುತ್ತೆ. ಅಲ್ಲೇನಾದ್ರೂ ಡಿಆಕ್ಸಿಜನೇಟೆಡ್ ಬ್ಲಡ್ ಇದ್ರೆ, ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆದ್ರೆ ಅದೇನ್ ಮಾಡುತ್ತೆ, ದೇಹದ ವಿವಿಧ ಭಾಗಗಳಿಂದ ಏನ್ ಮಾಡುತ್ತೆ, ಹೃದಯಕ್ಕೆ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಹೃದಯಕ್ಕೆ ತಗೊಂಡು ಹೋಗುತ್ತೆ. ಮತ್ತೆ ಹೃದಯ ಏನ್ ಮಾಡುತ್ತೆ, ಒಂದು ಲಂಗ್ಸ್ಗೆ ತಗೊಂಡು ಹೋಗುತ್ತೆ. ಓಕೆ, ಇವುಗಳಲ್ಲಿ ಕವಾಟಗಳು ರಕ್ತವು ಹಿಂದಕ್ಕೆ ಹರಿಯುವುದನ್ನು ತಡೆಯುತ್ತದೆ. ಅಂದ್ರೆ ಇಲ್ಲಿ ಕವಾಟಗಳಿರುತ್ತೆ, ವಾಲ್ವ್ಸ್ ಇರುತ್ತೆ. ಯಾಕೆಂದ್ರೆ ಇದು ಆಲ್ರೆಡಿ ಡಿಆಕ್ಸಿಜನೇಟೆಡ್ ಬ್ಲಡ್ ಹಿಂಗೆ ಹೋದ್ರೆ ಹಿಂಗೇ ಹೋಗ್ಬೇಕು. ಸೊ ಹಿಂಗ್ ಮತ್ತೆ ಇನ್ನು ರಿವರ್ಸ್ ಹೋಗಂಗಿಲ್ಲ. ಓಕೆ, ಇಲ್ಲಿಂದ ಇಲ್ಲಿ ಬ್ಲಡ್ ಬಂತು ಅಂದ್ರೆ ಇದು ಕ್ಲೋಸ್ ಆಗುತ್ತೆ, ಇಲ್ಲಿಂದ ಇಲ್ಲಿ ಬ್ಲಡ್ ಬಂತು ಅಂದ್ರೆ ಇದು ಕ್ಲೋಸ್ ಆಗುತ್ತೆ, ಆ ತರ ಇರುತ್ತೆ. ಓಕೆ, ಸೊ ಇವುಗಳಿಗೆ ದಪ್ಪವಾದ ಭಿತ್ತಿಯ ಅಗತ್ಯವಿಲ್ಲ, ಏಕೆಂದರೆ ರಕ್ತವು ದೀರ್ಘಕಾಲದವರೆಗೆ ಒತ್ತಡದಲ್ಲಿರುವುದಿಲ್ಲ. ಇದರಲ್ಲಿ ಅಷ್ಟೊಂದು ಒತ್ತಡ ಇರಲ್ಲ. ಯಾಕೆಂದ್ರೆ ಇದು ದೇಹದ ವಿವಿಧ ಭಾಗಗಳಿಂದ ಎಲ್ಲಿ ಹೋಗ್ತದೆ, ಹೃದಯಕ್ಕೆ ಹೋಗ್ತದೆ. ಹೃದಯ ಪಂಪ್ ಮಾಡ್ತಿದ್ರೆ ಒತ್ತಡ ಇರುತ್ತೆ, ಬಟ್ ಇದು ಆರಾಮಾಗಿ ಒತ್ತಡ ಇಲ್ಲದೆ ಹೃದಯಕ್ಕೆ ಹೋಗುತ್ತೆ ಡಿಆಕ್ಸಿಜನೇಟೆಡ್ ಬ್ಲಡ್. ಕ್ಲಿಯರ್?
ನೆಕ್ಸ್ಟ್ ನೋಡಿ, ರಕ್ತದ ಒತ್ತಡವು ಅಭಿಧಮನಿಗಳಿಗಿಂತ ಅಪಧಮನಿಗಳಲ್ಲಿ ಅಧಿಕವಾಗಿರುತ್ತೆ. ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ದೀವಿ. ಯಾಕೆಂದ್ರೆ ಮಣಿಗಳಿಂದ ಆಕ್ಸಿಜನೇಟೆಡ್ ಬ್ಲಡ್ ಹೃದಯ ಪಂಪ್ ಮಾಡೋದ್ರಿಂದ ಅವಾಗ ಪ್ರೆಷರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಕ್ಲಿಯರ್? ಅಭಿಧಮನಿಗಳು ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನ ದೇಹದ ವಿವಿಧ ಭಾಗಗಳಿಂದ ಹೃದಯಕ್ಕೆ ತಗೊಂಡೋಗುತ್ತೆ, ಎಕ್ಸೆಪ್ಟ್ ಒನ್, ದಟ್ ಈಸ್ ಪಲ್ಮನರಿ ವೇನ್ಸ್ ಅಂತ ಬರುತ್ತೆ. ಸೊ ಪುಪ್ಪುಸಕ ಅಭಿಧಮನಿ ಅಂತ ಬರುತ್ತೆ, ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡೋಣ. ಇನ್ನೆಲ್ಲಾ ಒಂದು ಅಭಿಧಮನಿಗಳು ಅದನ್ನೊಂದನ್ನ ಬಿಟ್ಟು ಎಲ್ಲಾ ಅಭಿಧಮನಿಗಳು ಏನ್ ಮಾಡುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ನ ಹೃದಯಕ್ಕೆ ತಗೊಂಡು ಹೋಗುತ್ತೆ ದೇಹದ ವಿವಿಧ ಭಾಗಗಳಿಂದ. ಓಕೆ, ಎಸ್. ನೆಕ್ಸ್ಟ್ ನೋಡಿ, ವಾಟ್ ಆರ್ ದ ಮೇನ್ ಡಿಫರೆನ್ಸ್ ಬಿಟ್ವೀನ್ ದಿಸ್ ಅಪಧಮನಿ ಅಂಡ್ ಅಭಿಧಮನಿ ಅಂದ್ರೆ, ನೋಡಿ, ರಕ್ತವನ್ನು ಹೃದಯದಿಂದ ದೇಹದ ಅಂಗಗಳಿಗೆ ಸಾಗಿಸುತ್ತೆ. ಸೊ ಇದು ಹೃದಯದಿಂದ ದೇಹದ ಅಂಗಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ನ ಸಾಗಿಸುತ್ತೆ. ಇದೇನ್ ಮಾಡುತ್ತೆ, ರಕ್ತವನ್ನು ದೇಹದ ಅಂಗಗಳಿಂದ ಹೃದಯಕ್ಕೆ ಸಾಗಿಸುತ್ತೆ. ಓಕೆನಾ? ನೆಕ್ಸ್ಟ್, ಸೊ ಇದೇನ್ ಮಾಡುತ್ತೆ, ಹೃದಯದಿಂದ ಪಾರ್ಟ್ಸ್, ಬಾಡಿ ಪಾರ್ಟ್ಸ್, ಇದು ಬಾಡಿ ಪಾರ್ಟ್ಸ್ ಇಂದ ಏನ್ ಮಾಡುತ್ತೆ, ಹೃದಯಕ್ಕೆ. ಓಕೆ, ನೆಕ್ಸ್ಟ್, ಅಪಧಮನಿಗಳಲ್ಲಿ ರಕ್ತವು ವೇಗವಾಗಿ ಹರಿಯುತ್ತೆ. ಹೌದು. ಸೊ ಅಭಿಧಮನಿಗಳಲ್ಲಿ ರಕ್ತವು ನಿಧಾನವಾಗಿ ಆರಾಮಾಗಿ ಹರಿಯುತ್ತೆ. ಇಲ್ಲಿ ಅಧಿಕ ಒತ್ತಡ ಇರುತ್ತೆ, ವೇಗವಾಗಿ ಇರುತ್ತೆ. ಇಲ್ಲಿ ಕಡಿಮೆ ಒತ್ತಡ ಇರುತ್ತೆ, ನಿಧಾನವಾಗಿ ಹರಿಯುತ್ತೆ. ಇಲ್ಲಿ ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸುತ್ತೆ, ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತೆ. ಯಾವುದನ್ನ ಹೊರತುಪಡಿಸಿ ಅಂದ್ರೆ ಇಲ್ಲಿದೆ ನೋಡಿ, ಪುಪ್ಪುಸಕ ಅಪಧಮನಿ ಅಂತ, ಪಲ್ಮನರಿ ಆರ್ಟರಿ ಅಂತ ಹೇಳ್ಬಿಟ್ಟು, ಎಕ್ಸೆಪ್ಟ್ ಪಲ್ಮನರಿ ಆರ್ಟರಿ. ಸೊ ಇಲ್ಲಿ ನೋಡಿ, ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ. ಎಲ್ಲಾ ಅಭಿಧಮನಿಗಳು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸುತ್ತದೆ, ಎಕ್ಸೆಪ್ಟ್, ಹೊರತುಪಡಿಸಿ ಪಲ್ಮನರಿ ವೇನ್. ಓಕೆ, ಇದೇನ್ ಮಾಡುತ್ತೆ, ಪಲ್ಮನರಿ ಆರ್ಟರಿ ಅನ್ನೋದು ಡಿಆಕ್ಸಿಜನೇಟೆಡ್ ಬ್ಲಡ್ ನ ಹೃದಯದಿಂದ ಶ್ವಾಸಕೋಶಗಳಿಗೆ ಕೊಡುತ್ತೆ. ಓಕೆ, ಆಕ್ಸಿಜನ್ ರಹಿತ ರಕ್ತವನ್ನು ಹೃದಯದಿಂದ ಶ್ವಾಸಕೋಶಕ್ಕೆ ಕೊಡುತ್ತೆ. ಯಾವುದು? ಈ ಒಂದು ಪುಪ್ಪುಸಕ ಅಪಧಮನಿ. ಇದೇನ್ ಮಾಡುತ್ತೆ, ಪಲ್ಮನರಿ ವೇನ್, ಪುಪ್ಪುಸಕ ಅಭಿಧಮನಿ ಇಲ್ಲಿದೆ ನೋಡಿ, ಪುಪ್ಪುಸಕ ಅಭಿಧಮನಿ ಏನ್ ಮಾಡುತ್ತೆ, ಶ್ವಾಸಕೋಶದಿಂದ ಹೃದಯಕ್ಕೆ ಆಕ್ಸಿಜನೇಟೆಡ್ ಬ್ಲಡ್, ಇಲ್ಲಿ ಏನಾಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್. ಅಂತ ಹೇಳ್ಬೋದು. ಓಕೆ, ಇವೆರಡನ್ನ ಬಿಟ್ಟು ಇನ್ನೆಲ್ಲಾ ಅಪಧಮನಿಗಳು ಆಕ್ಸಿಜನೇಟೆಡ್ ನ ಮತ್ತು ಎಲ್ಲಾ ಅಭಿಧಮನಿಗಳು ಡಿಆಕ್ಸಿಜನೇಟೆಡ್ ನ ಸಾಗಿಸುತ್ತೆ, ಎಕ್ಸೆಪ್ಟ್ ದೀಸ್ ಟು. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಅರ್ಥ ಆಗಿಲ್ಲ ಅಂದ್ರೆ ಒಂದ್ಸರಿ ರಿಪೀಟ್ ಮಾಡಿ ನೋಡಿ. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಒಂದ್ಸರಿ ಕೇಳಿದ್ದಾರೆ, ತುಂಬಾ ಸರಿ ಇದನ್ನ ಕ್ವಶನ್ ಕೇಳಿದ್ದಾರೆ. ಎಲ್ಲಾ ಅಪಧಮನಿಗಳು ಆಕ್ಸಿಜನೇಟೆಡ್ ಬ್ಲಡ್ ನ ಕ್ಯಾರಿ ಮಾಡುತ್ತೆ ಅಂದ್ರೆ ಅದು ರಾಂಗ್ ಆಗಿರುತ್ತೆ, ಎಕ್ಸೆಪ್ಟ್ ಪುಪ್ಪುಸಕ ಅಪಧಮನಿ, ಪಲ್ಮನರಿ ಆರ್ಟರಿನ ಬಿಟ್ಟು. ಪಲ್ಮನರಿ ಆರ್ಟರಿನ ಬಿಟ್ಟು ಅಂದ್ರೆ ಅವಾಗ ಸರಿಯಾದ ಉತ್ತರ ಆಗಿರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಲೋಮನಾಳಗಳು, ಕ್ಯಾಪಿಲರೀಸ್ ಅಂತ ಕರಿತೀವಿ. ಕ್ಯಾಪಿಲರೀಸ್ ನೋಡಿ, ಇಲ್ಲಿ ಏನ್ ಮಾಡುತ್ತೆ, ಈ ಒಂದು ಕ್ಯಾಪಿಲರೀಸ್ ಅನ್ನೋದು ಗ್ಯಾಸ್ ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಆಕ್ಸಿಜನೇಟೆಡ್, ಡಿಆಕ್ಸಿಜನೇಟೆಡ್ ಅದನ್ನ ಎಕ್ಸ್ಚೇಂಜ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಈ ಒಂದು ಲೋಮನಾಳಗಳು. ಓಕೆನಾ? ನೋಡಿ, ಇಲ್ಲಿ ಕ್ಯಾಪಿಲರಿಗಳು ಚಿಕ್ಕದಾದ ಟ್ಯೂಬ್ ತರಹದ ನಾಳಗಳಾಗಿವೆ. ಇದು ಅಪಧಮನಿ ಮತ್ತು ಅಭಿಧಮನಿಗಳ ನಡುವೆ ಜಾಲವಂತೆ ರೂಪಿಸುತ್ತೆ, ಜಾಲದಂತೆ ಆಕ್ಟ್ ಮಾಡುತ್ತೆ. ಇದೇನ್ ಮಾಡುತ್ತೆ, ರಕ್ತ ಮತ್ತು ದೇಹದ ಜೀವಕೋಶಗಳ ನಡುವೆ ವಸ್ತುಗಳ ವಿನಿಮಯಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯಾವುದು? ಈ ಒಂದು ಕ್ಯಾಪಿಲರೀಸ್. ಓಕೆ, ದೀಸ್ ಆರ್ ಟೈನಿ ಟ್ಯೂಬ್ ಲೈಕ್ ವೆಸಲ್ಸ್ ವಿಚ್ ಫಾರ್ಮ್ ಎ ನೆಟ್ವರ್ಕ್ ಬಿಟ್ವೀನ್ ಆರ್ಟರೀಸ್ ಟು ವೇನ್ ಅಂತ ಹೇಳ್ಬಿಟ್ಟು. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ನೋಡಿ, ಇಲ್ಲಿ ಇದು ಏನ್ ಹೇಳ್ಬೋದು, ಆರ್ಟರೀಸ್ ಆಕ್ಸಿಜನೇಟೆಡ್ ಬ್ಲಡ್ ನ ತಗೊಂಡು ಹೋಗ್ತದೆ, ಇದು ವೇನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಅನ್ನೋದು ಕ್ಯಾಪಿಲರೀಸ್ ಆಕ್ಟ್ ಆಗುತ್ತೆ, ಕ್ಯಾಪಿಲರೀಸ್ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ವಾ? ಎಸ್. ಸೊ ಅದೇ ನೋಡಿ, ಇಲ್ಲಿ ಆರ್ಟರೀಸ್, ಇದು ಆರ್ಟರಿ, ಇದು ವೇನ್,
ಇದು ಯಾವುದೇ ವಾಲ್ವ್ ಇರೋದಿಲ್ಲ, ಇಲ್ಲಿ ವಾಲ್ವ್ಸ್ ಇರುತ್ತೆ. ಇದು ಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ, ಇದು ಡಿಆಕ್ಸಿಜನೇಟೆಡ್ ಬ್ಲಡ್ ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕಮಿಂಗ್ ಟು ದ ಮಾನವನ ಹೃದಯ. ಸೊ ಹ್ಯೂಮನ್ ಹಾರ್ಟ್ ಅಂತ ಕರಿತೀವಿ. ಸೊ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ನೋಡ್ತಾ ಹೋದ್ರೆ, ಇದು ಅವರವರ ಮುಷ್ಟಿ ಗಾತ್ರದಷ್ಟಿರುತ್ತೆ. ಯಾವುದು ಈ ಒಂದು ಹೃದಯ ಅನ್ನೋದು ನಮ್ಮ ಒಂದು ಮುಷ್ಟಿಯ ಗಾತ್ರದಷ್ಟಿರುತ್ತೆ. ಎದೆಗೂಡಿನಲ್ಲಿ 2 ಶ್ವಾಸಕೋಶಗಳ ನಡುವೆ ಇರುತ್ತೆ. ನೋಡಿ ಇಲ್ಲಿ ಇದೊಂದು ಶ್ವಾಸಕೋಶ, ಇದೊಂದು ಶ್ವಾಸಕೋಶ, ಇದರ ನಡುವೆ ಇದೆ ಯಾವುದು ಈ ಒಂದು ಹೃದಯ. ಸ್ವಲ್ಪ ಓರೆ ಎಡಭಾಗಕ್ಕೆ ಬಾಗಿ ಓರೆಯಾಗಿರುತ್ತೆ. ಯಾವುದು ಈ ಒಂದು ಹೃದಯ. ಮನುಷ್ಯನ ಹೃದಯವು ಭ್ರೂಣ ವ್ಯವಸ್ಥೆಯಲ್ಲಿ 20ನೆಯ ದಿನದಿಂದ ಹೃದಯ ಬಡಿತವನ್ನು ಆರಂಭಿಸುತ್ತದೆ. ಅಂದ್ರೆ ನಾವೊಂದು ಭ್ರೂಣ ವ್ಯವಸ್ಥೆಯಲ್ಲಿ ಎಷ್ಟು ದಿನಕ್ಕೆ ಒಂದು ಹೃದಯ ಬಡಿತ ಸ್ಟಾರ್ಟ್ ಆಗುತ್ತೆ ಅಂದ್ರೆ ದಟ್ ಈಸ್ 21st ಡೇ ಇಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಓಕೆ, ಹೃದಯವು ಸ್ನಾಯುವಿನ ರಚನೆ ಆಗಿದ್ದು ಅದು ಎದೆಯ ಮುಂಭಾಗದಲ್ಲಿರುತ್ತೆ. ಇದು ರಕ್ತ ಪರಿಚಲನೆ ಎಂಬ ಪ್ರಕ್ರಿಯೆಯಲ್ಲಿ ದೇಹದಾದ್ಯಂತ ರಕ್ತವನ್ನು ಪಂಪ್ ಮಾಡ್ತಾ ಹೋಗುತ್ತೆ ಈ ಒಂದು ಹೃದಯ. ಅರ್ಥ ಆಯ್ತಲ್ವಾ? ಎಸ್. ಯಾವ ರೀತಿ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಅದು ಯಾವ ರೀತಿ ಬ್ಲಡ್ ಪಂಪ್ ಮಾಡುತ್ತೆ ಅನ್ನೋದಕ್ಕಿಂತ ಮುಂಚೆ ಒಂದು ಲೇಯರ್ಸ್ ನೋಡ್ತಾ ಹೋಗೋಣ. ಹೃದಯದ ಒಂದು ಲೇಯರ್ಸ್ ಯಾವ ರೀತಿ ಇದೆ, ಸೊ ಎಷ್ಟು ಲೇಯರ್ಗಳು ಒಂದು ಹೃದಯವನ್ನು ಆವರಿಸಿದಾವೆ, ಇದೆಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ ಇಲ್ಲಿ ಎಪಿಕಾರ್ಡಿಯಂ ಅಂತ ಇದೆ. ಎಪಿಕಾರ್ಡಿಯಂ, ಮಯೋಕಾರ್ಡಿಯಂ ಅಂಡ್ ಎಂಡೋಕಾರ್ಡಿಯಂ ಅಂತ ಹೇಳ್ಬಿಟ್ಟು ಇದು ಹಾರ್ಟ್ನ ವಾಲ್, ಹಾರ್ಟ್ನ ಒಂದು ಗೋಡೆ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಎಪಿಕಾರ್ಡಿಯಂ ಅನ್ನೋದು ಔಟರ್ ಮೋಸ್ಟ್ ಲೇಯರ್ ಆಗಿರುತ್ತೆ. ಅತ್ಯಂತ ಹೊರಭಾಗ, ಹೃದಯದ ಅತ್ಯಂತ ಹೊರಭಾಗ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಎಪಿಕಾರ್ಡಿಯಂ. ಏನು? ಎಪಿಕಾರ್ಡಿಯಂ. ಎಪಿಕಾರ್ಡಿಯಂ. ಓಕೆ, ನೋಡಿ ಇಲ್ಲಿ ಹೆಂಗಪ್ಪ ನೆನ್ಪಿಟ್ಕೊಳ್ಳೋದು. ಎಪಿ ಮೀನ್ಸ್ ಅಪಾನ್, ಅಂದ್ರೆ ಅದರ ಮೇಲೆ ಒಂದು ಆವರಿಸಿರುವ ಒಂದು ಲೇಯರ್ ಆಗಿರುತ್ತೆ. ದಟ್ ವೇರ್ ಕಾಲ್ಡ್ ಎಸ್ ಎಪಿಕಾರ್ಡಿಯಂ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ ಇಲ್ಲಿ ಮಯೋಕಾರ್ಡಿಯಂ. ಮಯೋಕಾರ್ಡಿಯಂ. ಮಯೋಕಾರ್ಡಿಯಂ ಅಂದ್ರೆ ಎಂ ಅಂದ್ರೆ ಮಿಡಲ್ ತಾನೆ, ಸೊ ಆ ತರ ನೆನ್ಪಿಟ್ಕೊಳ್ಳಿ. ಮಿಡ್ಲಲ್ಲಿ ಇರೋ ಒಂದು ಲೇಯರ್ ಯಾವುದು ಅಂದ್ರೆ ದಟ್ ಈಸ್ ಮಯೋಕಾರ್ಡಿಯಂ. ಹೃದಯದ ಒಂದು ಮಧ್ಯಭಾಗ ಯಾವುದು ಅಂದ್ರೆ ಲೇಯರ್ ಯಾವುದು ಅಂದ್ರೆ ದಟ್ ಈಸ್ ಮಯೋಕಾರ್ಡಿಯಂ ಅಂತ ಕರಿತೀವಿ. ಮಯೋ ಮೀನ್ಸ್ ಮಸಲ್ ಅಂತ ಹೇಳ್ಬಿಟ್ಟು. ಇದು ತುಂಬಾ ತಿಕ್ಕಾಗಿರುತ್ತೆ, ದಪ್ಪದಾಗಿರುತ್ತೆ. ಇದು ರಕ್ಷಣೆಗೆ ಅತ್ಯಂತ ತುಂಬಾ ಒಂದು ರೋಲ್ನ ಪ್ಲೇ ಮಾಡುತ್ತೆ. ಯಾವುದು? ಮಯೋಕಾರ್ಡಿಯಂ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ನೋಡಿ ಇಲ್ಲಿ ಎಂಡೋಕಾರ್ಡಿಯಂ ಅಂತ ಕರಿತೀವಿ. ಎಂಡೋ ಮೀನ್ಸ್ ವಿತ್ ಇನ್ ಅಂತ ಹೇಳ್ಬಿಟ್ಟು. ಎಂಡೋ ಮೀನ್ಸ್ ವಿತ್ ಇನ್, ಇನ್ನರ್ ಮೋಸ್ಟ್ ಲೇಯರ್. ಓಕೆ, ಎಂಡೋಕಾರ್ಡಿಯಂ. ಓಕೆ, ನೋಡಿ ಇಲ್ಲಿ ಎಂಡೋಕಾರ್ಡಿಯಂ ಅಂತ ಇಲ್ಲಿದೆ. ಸೊ ಈ ಒಂದು ಮೂರು ಒಂದು ಲೇಯರ್ಸ್ ಒಂದು ಹಾರ್ಟ್ ನ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. ಯಾವುದು? ಎಪಿಕಾರ್ಡಿಯಂ, ಮಯೋಕಾರ್ಡಿಯಂ, ಎಂಡೋಕಾರ್ಡಿಯಂ ಅಂತ ಹೇಳ್ಬಿಟ್ಟು. ಮೂರು ಲೇಯರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಥಿಕ್ನೆಸ್ಗೆ ಯಾವುದು, ಥಿಕ್ನೆಸ್ ಅಲ್ಲಿ ಯಾವುದು ದೊಡ್ಡದು ಅಂದ್ರೆ ದಟ್ ಈಸ್ ಮಯೋಕಾರ್ಡಿಯಂ, ಸೆಕೆಂಡ್ ಲೇಯರ್ ಆಫ್ ಹಾರ್ಟ್. ಓಕೆ, ಎಸ್. ನೋಡಿ ಇಲ್ಲಿ ಎಪಿಕಾರ್ಡಿಯಂ. Epicardium is the outermost layer of the heart. It is composed of thin layered membrane that serves the lubricate and protect outer section. On the outer section na protect ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಎಪಿಕಾರ್ಡಿಯಂ. ನೆಕ್ಸ್ಟ್ ಮಯೋಕಾರ್ಡಿಯಂ ಅಂದ್ರೆ ದಿಸ್ ಇಸ್ ಅ ಲೇಯರ್ ಆಫ್ ಮಸಲ್ ಟಿಶ್ಯೂ. ಇದರಿಂದ ಮಸಲ್ ಅಥವಾ ಸ್ನಾಯುವಿಂದ ಮಾಡಲ್ಪಟ್ಟಿರುತ್ತೆ. ಇಟ್ ಕಾಂಟ್ರಿಬ್ಯೂಟ್ಸ್ ದ ಮಿಡಲ್ ಲೇಯರ್ ಆಫ್ ವಾಲ್ ಆಫ್ ದ ಹಾರ್ಟ್. ಓಕೆ, ಸೊ ಇದೊಂದು ವಾಲ್ ತರ ಆಕ್ಟ್ ಆಗುತ್ತೆ ಹಾರ್ಟ್ಗೆ. It contributes to thickness and responsible for pumping action. ಒಂದು ಬ್ಲಡ್ ನ ಪಂಪ್ ಮಾಡ್ಲಿಕ್ಕೆಲ್ಲ ಇದು ಹೆಲ್ಪ್ಫುಲ್ ಆಗುತ್ತೆ. ಯಾವುದು? ಈ ಒಂದು ಮಯೋಕಾರ್ಡಿಯಂ. ನೆಕ್ಸ್ಟ್ ನೋಡಿ ಇಲ್ಲಿ ಎಂಡೋಕಾರ್ಡಿಯಂ. ಇಟ್ ಈಸ್ ದ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಲೈನ್ಸ್ ದಟ್ ಈಸ್ ಇನ್ನರ್ ಹಾರ್ಟ್ ಚೇಂಬರ್, ಕವರ್ಸ್ ದ ಹಾರ್ಟ್ ವಾಲ್ವ್ಸ್. ಒಂದು ಹೃದಯದೊಂದು ವಾಲ್ವ್ಸ್ ನಮ್ದು ಕವರ್ ಮಾಡಿರುತ್ತೆ. ಇಟ್ ಪ್ರಿವೆಂಟ್ಸ್ ದ ಬ್ಲಡ್ ಫ್ರಮ್ ಸ್ಟ್ರೈಕಿಂಗ್ ಟು ದ ಇನ್ನರ್ ವಾಲ್ಸ್ ಅಂಡ್ ದೇರ್ ಬೈ ಪ್ರಿವೆಂಟಿಂಗ್ ಪೊಟೆನ್ಷಿಯಲಿ ಫ್ಯಾಟಲ್ ಬ್ಲಡ್ ಕ್ಲಾಟ್ಸ್ ನ ಒಂದು ಪ್ರಿವೆಂಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಯಾವುದು? ಈ ಒಂದು ಎಂಡೋಕಾರ್ಡಿಯಂ, ಇನ್ನರ್ ಮೋಸ್ಟ್ ಲೇಯರ್ ಆಫ್ ಹಾರ್ಟ್. ಕ್ಲಿಯರ್? ಎಸ್. ನೋಡಿ ಈಗ ತಾನೇ ನೋಡಿದ್ವಿ, ಅದೇ ಇದು ಕನ್ನಡದಲ್ಲಿದೆ. ಯು ಕ್ಯಾನ್, ಇಫ್ ಯು ವಾಂಟ್, ಯು ಜಸ್ಟ್ ಗೋ ಥ್ರೂ ದಿಸ್ ಎಪಿಕಾರ್ಡಿಯಂ, ಮಯೋಕಾರ್ಡಿಯಂ ಅಂಡ್ ಎಂಡೋಕಾರ್ಡಿಯಂ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಹೃದಯದ ಕೋಣೆಗಳ ಬಗ್ಗೆ ನೋಡ್ತಾ ಹೋಗೋಣ. ಚೇಂಬರ್ಸ್ ಆಫ್ ಹಾರ್ಟ್. ಸೊ ಎಷ್ಟು ಚೇಂಬರ್ಸ್ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಮೇಲಿನ 2 ಕೋಣೆಗಳನ್ನು ಹೃತ್ಕರ್ಣಗಳೆಂದು, ಕೆಳಗಿನ 2 ಕೋಣೆಗಳನ್ನು ಹೃತ್ಕುರ್ಷಿಗಳೆಂದು ಕರಿತೇವೆ. ನೋಡಿ ಇಲ್ಲಿ ಅಪ್ಪರ್ ಒಂದು ಚೇಂಬರ್ಸ್ ವೇರ್ ಕಾಲ್ಡ್ ಆಸ್ ಆಟ್ರಿಯಂ, ರೈಟ್ ಆಟ್ರಿಯಂ ಅಂಡ್ ಲೆಫ್ಟ್ ಆಟ್ರಿಯಂ. ಹೃತ್ಕರ್ಣ ಅಂತ ಕರಿತೀವಿ.
ನೆಕ್ಸ್ಟ್ ರೈಟ್ ವೆಂಟ್ರಿಕಲ್ ಹೃತ್ಕುರ್ಷಿ, ಬಲ ಹೃತ್ಕುರ್ಷಿ, ಎಡ ಹೃತ್ಕುರ್ಷಿ ಅಂತ ಕರಿತೀವಿ. ಸೊ ಮೈನ್ ಆಗಿ ನಾವು 4 ಚೇಂಬರ್ಸ್ ಇದೆ. ದಟ್ ಈಸ್ ಲೆಫ್ಟ್ ಆಟ್ರಿಯಂ, ರೈಟ್ ಆಟ್ರಿಯಂ, ಲೆಫ್ಟ್ ವೆಂಟ್ರಿಕಲ್ ಅಂಡ್ ರೈಟ್ ವೆಂಟ್ರಿಕಲ್ ಅಂತ ಕರಿತೀವಿ. ಓಕೆ, ಸೊ ಯಾವ ರೀತಿ ಇದು ವರ್ಕ್ ಮಾಡುತ್ತೆ ಅಂತೆಲ್ಲ ನೋಡ್ತಾ ಹೋಗೋಣ. ಓಕೆ, ಎಸ್, ಇದು ಗೊತ್ತಿರಬೇಕು. 4 ಚೇಂಬರ್ಸ್ ಇದೆ. ಓಕೆ, ಎಸ್, ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮ್ ಕರೆಕ್ಟಾಗಿ ತಿಳ್ಕೊಂಡ್ರೆ ನಮಗೆ ಅರ್ಥ ಆಗುತ್ತೆ. ಎಂಟೈರ್ ಪಾರ್ಟ್ ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ಎಸ್, ನೋಡಿ ಇಲ್ಲಿ ಸೊ ಹಾರ್ಟ್ ಬಗ್ಗೆ ನೋಡ್ತಿದ್ವಿ. ಇಲ್ಲಿ ನೋಡಿ ಫಸ್ಟ್ಗೆ ಎಲ್ಲಿಂದ ನಾವು ಸ್ಟಾರ್ಟ್ ಮಾಡೋಣ ಅಂದ್ರೆ ಒಂದು ಬಾಡಿಯಿಂದ ಸ್ಟಾರ್ಟ್ ಮಾಡೋಣ. ನಮ್ಮ ಬಾಡಿಯಿಂದ ಎಲ್ಲಿಗೆ ಹೋಗುತ್ತೆ? ಫಸ್ಟು ಆಕ್ಸಿಜನ್ ಬ್ಲಡ್ ಅನ್ನೋದು ಸುಪೀರಿಯರ್ ವೇನ ಕೈವ. ಸೊ ಸುಪೀರಿಯರ್ ವೇನ ಕೈವ ಎಲ್ಲಿದೆ? ಇಲ್ಲಿದೆ. ಸುಪೀರಿಯರ್ ವೇನ ಕೈವದಿಂದ ಒಂದು ಬ್ಲಡ್ ಅನ್ನೋದು ನಮ್ಮ ಹಾರ್ಟ್ ಒಳಗಡೆ ಹೋಗುತ್ತೆ. ಸುಪೀರಿಯರ್ ವೇನ ಕೈವದಿಂದ ಎಲ್ಲಿ ಹೋಗುತ್ತೆ ಅಂದ್ರೆ ಒಂದು ರೈಟ್ ಆಟ್ರಿಯಂಗೆ ಹೋಗುತ್ತೆ. ಸೊ ರೈಟ್ ಆಟ್ರಿಯಂ ಅಂದ್ರೆ ಬಲ ಹೃತ್ಕರ್ಣ. ಸುಪೀರಿಯರ್ ವೇನ ಕೈವದಿಂದ ಬಲ ಹೃತ್ಕರ್ಣಕ್ಕೆ ಒಂದು ಬ್ಲಡ್ ಅನ್ನೋದು ಹೋಗುತ್ತೆ, ಹೃದಯಕ್ಕೆ. ಓಕೆ, ನೆಕ್ಸ್ಟ್ ಸೊ ಇಲ್ಲಿ ಒಂದು ಬಲ ಹೃತ್ಕರ್ಣಕ್ಕೆ ಹೋದ್ರೆ ಅಲ್ಲಿ ಏನಿರುತ್ತೆ? ರೈಟ್ ಆಟ್ರಿಯಂ ಅಂತ ಕರಿತಿರೋದು ಬಲ ಹೃತ್ಕರ್ಣ. ನೆಕ್ಸ್ಟ್ ಅಲ್ಲೇನಿರುತ್ತೆ? ಆ ಒಂದು ರೈಟ್ ಆಟ್ರಿಯಂ ಇಂದ ಒಂದು ಟ್ರೈಕಸ್ಪಿಡ್ ವಾಲ್ವ್ ಅಂತ ಇರುತ್ತೆ, ಅಥವಾ ಪಲ್ಮನರಿ ವಾಲ್ವ್ ಅಂತ ಕರಿತೀವಿ, ಅಥವಾ ಟ್ರೈಕಸ್ಪಿಡ್ ವಾಲ್ವ್, ತ್ರಿದಳ ಕವಾಟ ಅಂತ ಕರಿತೀವಿ. ತ್ರಿದಳ ಕವಾಟ, ತ್ರಿದಳ ಕವಾಟ ಅನ್ನೋದು ಇಲ್ಲಿರುತ್ತೆ. ಸೊ ಆ ಒಂದು ತ್ರಿದಳ ಕವಾಟದ ಮೂಲಕ ಒಂದು ಬ್ಲಡ್ ಎಲ್ಲಿಗೆ ರೀಚ್ ಆಗುತ್ತೆ ಅಂದ್ರೆ ರೈಟ್ ವೆಂಟ್ರಿಕಲ್ಗೆ ರೀಚ್ ಆಗುತ್ತೆ. ರೈಟ್ ವೆಂಟ್ರಿಕಲ್ಗೆ ರೀಚ್ ಆಗುತ್ತೆ. ಸೊ ಬಲ ಹೃತ್ಕುರ್ಷಿ, ಬಲ ಹೃತ್ಕುರ್ಷಿಗೆ ರೀಚ್ ಆಗುತ್ತೆ. ಓಕೆನಾ? ಮತ್ತೆ ರೈಟ್ ವೆಂಟ್ರಿಕಲ್ ಅಥವಾ ಬಲ ಹೃತ್ಕುರ್ಷಿಯಿಂದ ಏನ್ ಮಾಡುತ್ತೆ? ಪಲ್ಮನರಿ ವಾಲ್ವ್ ಅಂತ ಇರುತ್ತೆ. ಸೊ ಪಲ್ಮನರಿ ವಾಲ್ವ್ ಮುಖಾಂತರ ಏನಾಗುತ್ತೆ? ಪಲ್ಮನರಿ ಆರ್ಟ್ರಿಗೆ ಹೋಗುತ್ತೆ. ನೋಡಿ ಇಲ್ಲಿ ಪಲ್ಮನರಿ ವಾಲ್ವ್ ಮುಖಾಂತರ ಪಲ್ಮನರಿ ಆರ್ಟ್ರಿಗೆ ಹೋಗುತ್ತೆ. ಸೊ ಈ ಒಂದು ಪಲ್ಮನರಿ ಆರ್ಟ್ರಿಂದ ಏನ್ ಮಾಡುತ್ತೆ? ಸೊ ಲಂಗ್ಸ್ಗೆ ಹೋಗುತ್ತೆ. ಇದೆಲ್ಲ ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಓಕೆ, ದೇಹದ ವಿವಿಧ ಭಾಗಗಳಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿ ಬರುತ್ತೆ ಅಂದ್ರೆ ಫಸ್ಟ್ ಸುಪೀರಿಯರ್ ವೇನ ಕೈವ ಅಂತ ಕರಿತೀವಿ. ಸೊ ಸುಪೀರಿಯರ್ ವೇನ ಕೈವದಿಂದ ಏನ್ ಮಾಡುತ್ತೆ? ಒಂದು ರೈಟ್ ಆಟ್ರಿಯಂಗೆ ಬರುತ್ತೆ, ರೈಟ್ ಬಲ ಹೃತ್ಕರ್ಣಕ್ಕೆ ಬರುತ್ತೆ. ರೈಟ್ ಆಟ್ರಿಯಂ ಇಂದ ತ್ರಿದಳ ಕವಾಟದಿಂದ ಎಲ್ಲಿಗೆ ಬರುತ್ತೆ? ಈ ಒಂದು ರೈಟ್ ವೆಂಟ್ರಿಕಲ್ಗೆ ಬರುತ್ತೆ. ಆ ಒಂದು ರೈಟ್ ವೆಂಟ್ರಿಕಲ್ ಇಂದ ಏನಾಗುತ್ತೆ? ಪಲ್ಮನರಿ ವಾಲ್ವ್ ಇಂದ ಏನು ಹೋಗುತ್ತೆ? ಪಲ್ಮನರಿ ಆರ್ಟ್ರಿ ಮುಖಾಂತರ ಲಂಗ್ಸ್ಗೆ ರೀಚ್ ಆಗುತ್ತೆ, ಶ್ವಾಸಕೋಶಕ್ಕೆ ರೀಚ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಸೊ ಅಲ್ಲಿಂದ ಲಂಗ್ಸ್ ಇಂದ ಪಲ್ಮನರಿ ವೇನ್ಸ್ ಅಂತ ಇದೆ. ನೋಡಿ ಇಲ್ಲಿ ಪಲ್ಮನರಿ ವೇನ್ಸ್ ಅಂತ ಇಲ್ಲಿದೆ. ಓಕೆ, ಈ ಒಂದು ಪಲ್ಮನರಿ ವೇನ್ಸ್ ಇಂದ ಏನ್ ಮಾಡುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಏನಾಗಿರುತ್ತೆ? ಪಲ್ಮನರಿ ವೇನ್ಸ್ ಇಂದ ಲೆಫ್ಟ್ ಆಟ್ರಿಯಂಗೆ ಬರುತ್ತೆ. ಲೆಫ್ಟ್ ಆಟ್ರಿಯಂಗೆ ಬರುತ್ತೆ. ಎಡ ಹೃತ್ಕರ್ಣ ಅಂತ ಕರಿತೀವಿ. ಎಡ ಹೃತ್ಕರ್ಣ, ಎಡ ಹೃತ್ಕರ್ಣ. ಓಕೆ, ಎಡ ಹೃತ್ಕರ್ಣದಿಂದ ಏನಾಗುತ್ತೆ? ಈ ಒಂದು ಮಿಟ್ರಲ್ ವಾಲ್ವ್ ಅಂತ ಕರಿತೀವಿ, ಅಥವಾ ಬೈಕಸ್ಪಿಡ್ ವಾಲ್ವ್ ಅಂತ ಕರಿತೀವಿ. ದ್ವಿದಳ ಕವಾಟ ಅಂತ ಕರಿತೀವಿ. ಇದನ್ನೇ ದ್ವಿದಳ ಕವಾಟ, ಮಿಟ್ರಲ್ ವಾಲ್ವ್ ಅಂತ ಕರಿತೀವಿ, ಅಥವಾ ದ್ವಿದಳ ಕವಾಟ ಅಂತ ಕರಿತೀವಿ. ದ್ವಿದಳ ಕವಾಟದಿಂದ ಒಂದು ಲೆಫ್ಟ್ ಆಟ್ರಿಯಂ ಎಡ ಹೃತ್ಕರ್ಣದಿಂದ ಎಲ್ಲಿಗೆ ಬರುತ್ತೆ? ಲೆಫ್ಟ್ ವೆಂಟ್ರಿಕಲ್ಗೆ ಬರುತ್ತೆ. ಎಡ ಹೃತ್ಕುರ್ಷಿ, ಎಡ ಹೃತ್ಕುರ್ಷಿಗೆ ಬರುತ್ತೆ ಏನು? ಬ್ಲಡ್, ಆಕ್ಸಿಜನೇಟೆಡ್ ಬ್ಲಡ್. ನೆಕ್ಸ್ಟ್ ಎಡ ಹೃತ್ಕುರ್ಷಿಯಿಂದ ಏನಾಗುತ್ತೆ? ಲೆಫ್ಟ್ ವೆಂಟ್ರಿಕಲ್ ಇಂದ ಅಯೋಟಾ ವಾಲ್ವ್ ಇಂದ ಅಯೋಟಾಗೆ ರೀಚ್ ಆಗುತ್ತೆ. ಈ ಒಂದು ಇಲ್ಲೊಂದು ಅಯೋಟಾ ವಾಲ್ವ್ ಇರುತ್ತೆ. ಇದರಿಂದ ಏನಾಗುತ್ತೆ? ಅಯೋಟಾಗೆ ರೀಚ್ ಆಗುತ್ತೆ. ಮಹಾ ಅಪಧಮನಿ ಅಂತ ಕರಿತೀವಿ. ಮಹಾ ಅಪಧಮನಿ. ಈ ಒಂದು ಮಹಾ ಅಪಧಮನಿಯಿಂದ ದೇಹದ ವಿವಿಧ ಭಾಗಗಳಿಗೆ ಬ್ಲಡ್ ಅನ್ನೋದು ಹೋಗುತ್ತೆ. ಎಂತಹ ಬ್ಲಡ್ ಹೋಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್ ಅನ್ನೋದು ಹೋಗುತ್ತೆ. ಅರ್ಥ ಆಯ್ತಲ್ವಾ? ಕ್ಲಿಯರ್? ಸೊ ಇನ್ನೊಂದ್ಸರಿ ನೋಡ್ಬಂದು ನೋಡಿ. ಇಲ್ಲಿ ಲಂಗ್ಸ್ ಇಂದ ಬರ್ತೀನಿ ಈಗ. ನೋಡಿ, ಲಂಗ್ಸ್ ಇಂದ ನಾವು ಉಸಿರಾಟ ತಗೊಂಡಾಗ ಅಲ್ಲಿ ಆಕ್ಸಿಜನ್ ಇರುತ್ತೆ.
ಸೊ ಅಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಎಲ್ಲಿಗೆ ಹೋಗುತ್ತೆ? ಪಲ್ಮನರಿ ವೇನ್ಸ್ ಇಂದ. ಎಲ್ಲಿಂದ? ಪಲ್ಮನರಿ ವೇನ್ಸ್ ಇಂದ ಎಲ್ಲಿ ಹೋಗುತ್ತೆ? ಲೆಫ್ಟ್ ಆಟ್ರಿಯಂಗೆ ಹೋಗುತ್ತೆ, ಎಡ ಹೃತ್ಕರ್ಣಕ್ಕೆ ಹೋಗುತ್ತೆ ಆಕ್ಸಿಜನೇಟೆಡ್ ಬ್ಲಡ್. ಅದಕ್ಕೆ ಇಲ್ಲಿ ರೆಡ್ ಕಲರ್ ತೋರಿಸಿರೋದು. ನೆಕ್ಸ್ಟ್ ಲೆಫ್ಟ್ ಆಟ್ರಿಯಂ ಇಂದ ಏನಾಗುತ್ತೆ? ಮೆಟ್ರಿಯಲ್ ವಾಲ್ವ್ ಇಂದ ಇರ್ಬಿಟ್ಟು ಅಥವಾ ದ್ವಿದಳ ಕವಾಟದಿಂದ ಎಲ್ಲಿ ಹೋಗುತ್ತೆ? ಲೆಫ್ಟ್ ವೆಂಟ್ರಿಕಲ್ಗೆ ಹೋಗುತ್ತೆ, ಎಡ ಹೃತ್ಕುರ್ಷಿಗೆ ಹೋಗುತ್ತೆ. ಆ ಒಂದು ಎಡ ಹೃತ್ಕುರ್ಷಿಯಿಂದ ಏನ್ ಮಾಡುತ್ತೆ? ಅಯೋಟಿಕ್ ವಾಲ್ವ್ ಅಂತ ಇರುತ್ತೆ. ಆ ಒಂದು ಅಯೋಟಿಕ್ ವಾಲ್ವ್ ಇಂದ ಅಯೋಟಾಗೆ ಹೋಗುತ್ತೆ. ಮಹಾ ಅಪಧಮನಿಗೆ ಆಕ್ಸಿಜನೇಟೆಡ್ ಬ್ಲಡ್ ಹೋಗುತ್ತೆ. ಆ ಒಂದು ಮಹಾ ಅಪಧಮನಿಯಿಂದ ದೇಹದ ವಿವಿಧ ಭಾಗಗಳಿಗೆ ಆಕ್ಸಿಜನೇಟೆಡ್ ಬ್ಲಡ್ ಅನ್ನೋದು ಸಪ್ಲೈ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ನೆಕ್ಸ್ಟ್ ಕಮಿಂಗ್ ಟು ದಿಸ್, ಈ ಬ್ಲೂ ಕಲರ್ ತೋರಿಸಿರೋದು ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಒಂದ್ಸರಿ ಆಕ್ಸಿಜನೇಟೆಡ್ ಬ್ಲಡ್ ದೇಹದ ವಿವಿಧ ಭಾಗಗಳಿಗೆ ಹೋದಾಗ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಡಿಆಕ್ಸಿಜನೇಟೆಡ್ ಬ್ಲಡ್ ಆಗಿರುತ್ತೆ. ಆ ಒಂದು ಡಿಆಕ್ಸಿಜನೇಟೆಡ್ ಬ್ಲಡ್ ದೇಹದ ವಿವಿಧ ಭಾಗಗಳಿಂದ ಇನ್ಫೀರಿಯರ್ ಆರ್ ಸುಪೀರಿಯರ್ ವೇನ ಕೈವದಿಂದ ಎಲ್ಲಿಗೆ ಬರುತ್ತೆ? ರೈಟ್ ಆಟ್ರಿಯಂಗೆ ಬರುತ್ತೆ. ಆ ಒಂದು ರೈಟ್ ಆಟ್ರಿಯಂ ಇಂದ ಎಲ್ಲಿ ಬರುತ್ತೆ? ಟ್ರೈಕಸ್ಪಿಡ್ ವಾಲ್ಗೆ ಮುಖಾಂತರ ರೈಟ್ ವೆಂಟ್ರಿಕಲ್ಗೆ ಬರುತ್ತೆ, ಎಡ ಬಲ ಹೃತ್ಕುರ್ಷಿಗೆ ಬರುತ್ತೆ. ಈ ಒಂದು ಬಲ ಹೃತ್ಕುರ್ಷಿಯಿಂದ ಏನ್ ಮಾಡುತ್ತೆ? ಪಲ್ಮನರಿ ವಾಲ್ವ್ ಇಂದ ಪಲ್ಮನರಿ ಆರ್ಟರೀಸ್ಗೆ ಬರುತ್ತೆ, ಮತ್ತೆ ಅಲ್ಲಿಂದ ಲಂಗ್ಸ್ಗೆ ಹೋಗುತ್ತೆ. ನಾವು ಆಚೆಗೆ ಕಾರ್ಬನ್ ಡೈಆಕ್ಸೈಡ್ ನ ಬಿಡ್ತೇವೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಸೊ ಗೊತ್ತಾಗಿಲ್ಲ ಅಂದ್ರೆ ಇನ್ನೊಂದ್ಸರಿ ಒಂದು ಪಾಸ್ ಮಾಡ್ಕೊಂಡು ನೋಡಿ, ನೀವೇ ಒಂದ್ಸರಿ ಯೋಚನೆ ಮಾಡ್ಬಿಟ್ಟು ಒಂದು ಡಯಾಗ್ರಾಮ್ ಕರೆಕ್ಟ್ ಆಗಿ ತಗೊಂಡಿದ್ದೀನಿ ನಾನು, ಎಲ್ಲಿ ಆರೋ ಮಾರ್ಕ್ ಹೋಗ್ತಿದೆ, ಎಲ್ಲಿ ಯಾವ್ದಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಬರ್ಕೊಂಡ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಓಕೆ, ಸೊ ಗೊತ್ತಾಗಿಲ್ಲ ಅಂದ್ರೆ ರಿಪೀಟ್ ಮಾಡಿ ಮತ್ತೆ ಇನ್ನೊಂದ್ಸರಿ ನೋಡಿ, ಕರೆಕ್ಟ್ ಆಗಿ ಅರ್ಥ ಆಗುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ಈ ಒಂದು ಡಯಾಗ್ರಾಮ್ ಇಂದ ಈ ಕಡೆ ಬಂದ್ಬಿಟ್ಟು ಡಿಆಕ್ಸಿಜನೇಟೆಡ್ ಬ್ಲಡ್ ಇದೆ, ಇಲ್ಲಿ ಬಂದ್ಬಿಟ್ಟು ಆಕ್ಸಿಜನೇಟೆಡ್ ಬ್ಲಡ್ ಇದೆ. ಸೊ ಡಯಾಗ್ರಾಮ್ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಒಂದ್ಸರಿ ಜಸ್ಟ್ ಹ್ಯಾವ್ ಎ ಲುಕ್. ಇದು ಆಕ್ಸಿಜನ್ ರಹಿತ, ಆಮ್ಲಜನಕ ರಹಿತ, ಆಮ್ಲಜನಕ ರಹಿತ. ಇದು ಬಂದ್ಬಿಟ್ಟು ಆಮ್ಲಜನಕ ಸಹಿತ. ಓಕೆ, ಎಸ್. ನೋಡಿ ಈಗ ತಾನೇ ನಾವೇನ್ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಥಿಯರಿ ಪಾರ್ಟ್ ಇದೆ. ಜಸ್ಟ್ ಹ್ಯಾವ್ ಎ ಲುಕ್. These are thin and have less muscular walls and are smaller than ventricles. These are blood receiving chambers that fed into the large veins. So ventricles ಏನಾಗಿರುತ್ತೆ? These are the large and more muscular chambers responsible for pumping and pushing blood into circulation. These are connected to a larger arteries and delivered to the blood circulation. Okay, ಇವುಗಳು ರಕ್ತ ಪರಿಚಲನೆಗೆ, ರಕ್ತವನ್ನು ತಲುಪಿಸುವ ದೊಡ್ಡ ಒಂದು ಅಪಧಮನಿಗಳಿಗೆ ಅಥವಾ ಮಹಾ ಅಪಧಮನಿ ಅಂತ ಕರಿತೀವಲ್ಲ ಅದಕ್ಕೆ ಕನೆಕ್ಟ್ ಆಗಿರುತ್ತೆ. ಕ್ಲಿಯರ್? ಎಸ್. ಏನ್ ಮಾಡ್ಲಿಕ್ಕೆ? ಪಂಪ್ ಮಾಡ್ಲಿಕ್ಕೆ. ನೋಡಿ ಇಲ್ಲಿ ಮಹಾ ಅಪಧಮನಿ. ಸೊ ಇದನ್ನ ಮಹಾ ಅಪಧಮನಿ ಅಂತ ಕರಿತೀವಿ. ಇದೇನ್ ಮಾಡುತ್ತೆ? ಮಾನವನ ದೇಹದ ಹೃದಯದ ರಚನೆಯ ದೊಡ್ಡ ಅಪಧಮನಿಯನ್ನು ಸಹ ಹೊಂದಿದೆ. ಇದು ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನ ಹಂಚುತ್ತೆ. ಓಕೆ, ವಿವಿಧ ರೀತಿಯಲ್ಲಿ ಕವಲೊಡೆದು ದೇಹದ ವಿವಿಧ ಭಾಗಗಳಿಗೆ ಹೋಗುವಂತೆ ಮಾಡುತ್ತೆ. ಏನ್ನ? ರಕ್ತವನ್ನ. ಓಕೆ, ಎಂತ ರಕ್ತ? ಆಕ್ಸಿಜನೇಟೆಡ್ ಬ್ಲಡ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ನೋಡಿ ಇಲ್ಲಿ ಹೃದಯ ಬಡಿತ. ಹೃದಯದ ಸ್ನಾಯುಗಳ ಸಂಕೋಚನಗೆ ಏನಂತ ಕರಿತೀವಿ? ಸಿಸ್ಟೋಲ್ ಅಂತ ಕರಿತೀವಿ, ಸಂಕೋಚನ. ನೆಕ್ಸ್ಟ್ ವಿಕಸನಕ್ಕೆ ಡಯಾಸ್ಟೋಲ್ ಅಂತ ಕರಿತೀವಿ. ಓಕೆ, ಒಂದು ಸಿಸ್ಟೋಲ್ ಮತ್ತು ಒಂದು ಡಯಾಸ್ಟೋಲ್ ಸೇರಿ ಒಂದು ಹೃದಯ ಬಡಿತ ಆಗಿರುತ್ತೆ. ಲಬ್ ಡಬ್ ಅಂತ ಕರಿತೀವಲ್ಲ, ಅವೆರಡಕ್ಕೆ ಸೇರಿ ಒಂದು ಹೃದಯ ಬಡಿತ ಅಂತ ಕರಿತೀವಿ. ಸೊ ಇದನ್ನು ಏನರಿಂದ ಅಳಿತೀವಿ? ನಾವು ಸೆಥೋಸ್ಕೋಪ್ ಇಂದ ಅಳಿತೀವಿ. ಆರೋಗ್ಯವಂತನ ಮನುಷ್ಯನಲ್ಲಿ 1 ನಿಮಿಷಕ್ಕೆ 72 ಸಲ ಹೃದಯ ಬಡಿತವಾಗುತ್ತೆ. ಸೊ ಈ ಒಂದು ಸೆಥೋಸ್ಕೋಪ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರಪ್ಪ ಅಂದ್ರೆ ರೆನ್ ಲೆನೆಕ್ ಅಂತ ಹೇಳ್ಬಿಟ್ಟು, ನೆಲೆಕ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಮಕ್ಕಳಲ್ಲಿ ಹೆಚ್ಚಿನ ಹೃದಯ ಬಡಿತವನ್ನು ನಾವು ಕಾಣ್ತೇವೆ. ಅತ್ಯಂತ ಹೆಚ್ಚಿನ ಹೃದಯ ಬಡಿತ ಪಕ್ಷಿಗಳಲ್ಲಿ ಕಾಣುತ್ತೇವೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ, ಈಗ ತಾನೇ ಏನ್ ಡಿಸ್ಕಸ್ ಮಾಡಿದ್ವಲ್ಲ ಅದರ ಬಗ್ಗೆ ಇನ್ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ ಇಲ್ಲಿ ಸಂಕೋಚನ ಒತ್ತಡ, ಸಿಸ್ಟೋಲಿಕ್ ಪ್ರೆಷರ್ ಅಂತ ಕರಿತೀವಿ. ಡಯಾಸ್ಟೋಲಿಕ್ ಪ್ರೆಷರ್, ವ್ಯಾಕೋಚನ ಒತ್ತಡ ಅಂತ ಕರಿತೀವಿ. ಸೊ ನೋಡಿ ಇಲ್ಲಿ ಹೃತ್ಕುರ್ಷಿಗಳ ಸಂಕೋಚನದಿಂದಾಗಿ ಅಪಧಮನಿಗಳಲ್ಲಿ ರಕ್ತದ ಒತ್ತಡವನ್ನು ಸಂಕುಚನ ಒತ್ತಡ ಅಂತ ಕರಿತೀವಿ. ಸಾಮಾನ್ಯವಾಗಿ ಸಂಕುಚನ ಒತ್ತಡ ಎಷ್ಟಿರುತ್ತೆ? 120
ಮಿಲಿಮೀಟರ್ Hg ಇರುತ್ತೆ. ಓಕೆ, ಸೊ ನೋಡಿ ಇಲ್ಲಿ 120 ಸಂಕುಚನ ಆದಾಗ 120 ಇರುತ್ತೆ. ನೆಕ್ಸ್ಟ್ ಪ್ರೆಷರ್, ಡಯಾಸ್ಟಾಲಿಕ್ ಪ್ರೆಷರ್, ಹೃತ್ಕುರ್ಷಗಳ ವಿಕಸನದಿಂದ ಉಂಟಾಗುವ ಅಪಧಮನಿಗಳಲ್ಲಿನ ರಕ್ತದ ಒತ್ತಡವನ್ನು ವ್ಯಾಕೋಚನ ಅಂತ ಕರಿತೀವಿ. ಸೊ ಅದು 80 ಇರುತ್ತೆ. ಸೊ 120 80 ಅಂತ ಕರಿತೀವಿ ನಾವು ನಾರ್ಮಲ್ ಆಗಿ. ಒಂದು ಸಿಸ್ಟೋಲ್ ಡಯಾಸ್ಟೋಲ್, ಸಿಸ್ಟೋಲ್ ಡಯಾಸ್ಟೋಲ್. ಸೊ ಇದೆಷ್ಟು? ಸಿಸ್ಟೋಲ್ 120, ಇದು 80. ಅಧಿಕ ಕೊಲೆಸ್ಟ್ರಾಲ್ ನಿಂದ ರಕ್ತದ ಒತ್ತಡ ಉಂಟಾಗುತ್ತದೆ. ಸಾಮಾನ್ಯವಾಗಿ ಸಿಸ್ಟೋಲಿಕ್ ಒತ್ತಡ 140 ಗಿಂತ ಹೆಚ್ಚಾದರೆ ಅದಕ್ಕೆ ಏನಂತ ಕರಿತೀವಿ? ಡಯಾಸ್ಟೋಲಿಕ್ ಒತ್ತಡ ಅಂತ ಕರಿತೀವಿ. ಮತ್ತು 90 ಗಿಂತ ಹೆಚ್ಚಾದರೆ ಅದನ್ನು ಅಧಿಕ ಒತ್ತಡ ಅಂತ ಕೂಡ ಕರಿತೀವಿ. ಓಕೆ, ಸಿಸ್ಟೋಲಿಕ್ 140 ಮತ್ತೆ ಡಯಾಸ್ಟೋಲಿಕ್ 90 ಗಿಂತ ಹೆಚ್ಚಾದರೆ ಅದಕ್ಕೆ ನಾವೇನಂತ ಕರಿತೀವಿ? ನಾವು ಅಧಿಕ ಒತ್ತಡ ಅಂತ ಕರಿತೀವಿ, BP ಅಂತ ಕರಿತೀವಿ. ಓಕೆ, ವಯಸ್ಸಾದಂತೆ ರಕ್ತನಾಳಗಳ ಒಳಭಾಗದಲ್ಲಿ ಕೊಲೆಸ್ಟ್ರಾಲ್ ಸಂಗ್ರಹವಾಗಿರುವುದರಿಂದ ಈ ರಕ್ತನಾಳಗಳಲ್ಲಿ ಒಳವ್ಯಾಸ ಕಡಿಮೆ ಆಗಿ ಅಧಿಕ ಒತ್ತಡಕ್ಕೆ ಉಂಟಾಗುತ್ತೆ. ಕ್ಲಿಯರ್? ಎಸ್. ನೋಡಿ ಇಲ್ಲಿ ದ ಹೈಯೆಸ್ಟ್ ನಾರ್ಮಲ್ ಬ್ಲಡ್ ಪ್ರೆಷರ್ ರೇಟಿಂಗ್ 120/80 ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್, SA ನೋಡ್ ಅಂತ ಬರುತ್ತೆ. ಏನಿದು? SA ನೋಡ್, ಸೈನೋ ಆರ್ಟ್ರಿಯಲ್ ನೋಡ್ ಅಂತ ಕರಿತೀವಿ. ಓಕೆನಾ? ಸೈನೋ ಆರ್ಟ್ರಿಯಲ್ ನೋಡ್ ಅಂತ ಕರಿತೀವಿ. ಸೊ ಇದು ಎಲ್ಲಿ ಇರತ್ತಂದ್ರೆ ಬಲ ಹೃತ್ಕರ್ಣದಲ್ಲಿ ಸ್ಟಾರ್ಟ್ ಆಗುತ್ತೆ. ಇದು ರೈಟ್ ಆರ್ಟ್ರಿಯಮ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ. ಹಿಂಗಂದ್ರೆ ಏನು? ಇಟ್ ಇಸ್ ಒನ್ ಆಫ್ ದ ಮೇಜರ್ ಎಲಿಮೆಂಟ್ ಇನ್ ದ ಕಾರ್ಡಿಯಾಕ್ ಕಂಡಕ್ಷನ್ ಸಿಸ್ಟಮ್, ದ ಸಿಸ್ಟಮ್ ದಟ್ ಕಂಟ್ರೋಲ್ಸ್ ದ ಹಾರ್ಟ್ ರೇಟ್. ಹಾರ್ಟ್ ರೇಟ್ ಸ್ಟಾರ್ಟ್ ಆಗೋದೇ ಇಲ್ಲಿ, ಈ ಒಂದು ನೋಡ್ ಮುಖಾಂತರ. ಸೊ ಲೊಕೇಶನ್ ಎಲ್ಲಿರುತ್ತೆ? ಸಿಚುಯೇಷನ್ ಇರುತ್ತೆ ಅಪ್ಪರ್ ಪಾರ್ಟ್ ಆಫ್ ದ ವಾಲ್ವ್ ಆಫ್ ದ ರೈಟ್ ಆರ್ಟ್ರಿಯಮ್. ಒಂದು ಅಪ್ಪರ್ ಪಾರ್ಟ್ ಏನಿದೆ, ಪಾರ್ಟ್ ಆಫ್ ರೈಟ್ ಆರ್ಟ್ರಿಯಮ್, ಬಲ ಹೃತ್ಕರ್ಣ ಅಂತ ಕರಿತೀವಲ್ವಾ, ಅಲ್ಲಿರುತ್ತೆ ಇದು. ಏನು ಮಾಡುತ್ತೆ? ಇಟ್ ಇನಿಷಿಯೇಟ್ ಎಲೆಕ್ಟ್ರಿಕ್ ಇಂಪಲ್ಸ್, ದಸ್ ಇನಿಷಿಯೇಟಿಂಗ್ ಹಾರ್ಟ್ ಬೀಟ್. ಹಾರ್ಟ್ ಬೀಟ್ ಸ್ಟಾರ್ಟ್ ಆಗಲಿಕ್ಕೆ ಇದೇ ಕಾರಣ ಆಗಿರುತ್ತೆ. ದ ಎಲೆಕ್ಟ್ರಿಕಲ್ ಇಂಪಲ್ಸಸ್ ಆರ್ ಜನರೇಟೆಡ್ ಇನ್ SA ನೋಡ್. ನೆಕ್ಸ್ಟ್, ದ SA ನೋಡ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಸೈನಸ್ ನೋಡ್ ಅಂತ ಕೂಡ ಕರಿತೀವಿ. ದ ಎಲೆಕ್ಟ್ರಿಕಲ್ ಸಿಗ್ನಲ್ ಜನರೇಟೆಡ್ ಬೈ ದ SA ನೋಡ್ ಮೂವ್ಸ್ ಫ್ರಮ್ ಸೆಲ್ ಟು ಸೆಲ್ ಡೌನ್ ಥ್ರೂ ದ ಹಾರ್ಟ್ ಅಂಟಿಲ್ ಇಟ್ ರೀಚಸ್ ಆರ್ಟ್ರಿಯೋವೆಂಟ್ರಿಕಲ್ ನೋಡ್, ಅಂದ್ರೆ VA ನೋಡ್ ಅಂತ ಬರುತ್ತೆ. ಇದು ಎಲ್ಲಿರುತ್ತೆ ಅಂದ್ರೆ ಬಲ ಹೃತ್ಕುರ್ಷಿಯಲ್ಲಿ ಇರುತ್ತೆ, ಅಂದ್ರೆ ರೈಟ್ ವೆಂಟ್ರಿಕಲ್ ಇರುತ್ತೆ. ರೈಟ್ ವೆಂಟ್ರಿಕಲ್, ಇದು ರೈಟ್ ಆರ್ಟ್ರಿಯಂ, ಇದು ರೈಟ್ ವೆಂಟ್ರಿಕಲ್. ರೈಟ್ ಆರ್ಟ್ರಿಯಂ ಅಲ್ಲಿ SA ನೋಡಿದೆ, ರೈಟ್ ವೆಂಟ್ರಿಕಲ್ ಅಲ್ಲಿ AV ನೋಡಿದೆ. ಓಕೆನಾ? ಎಸ್. ನೋಡಿ ಇಲ್ಲಿ AV ನೋಡ್ ಬಗ್ಗೆ ಸ್ವಲ್ಪ ನೋಡೋಣ. ಆರ್ಟ್ರಿಯೋ ವೆಂಟ್ರಿಕಲ್ ನೋಡ್ ಅಂತ ಕರಿತೀವಿ. ಸೊ ಇಲ್ಲಿ ಬರೀತೀನಿ ನೋಡಿ, ಆರ್ಟ್ರಿಯೋ ವೆಂಟ್ರಿಕಲ್ ನೋಡ್, ವೆಂಟ್ರಿಕಲ್ ನೋಡ್ ಅಂತ ಕರೀತೀವಿ. Atrioventricle node. It is a cluster of cells situated in the center of the heart between atria and ventricles. Function ಏನು ಮಾಡುತ್ತೆ ಇದು? It causes ventricular contraction. Ventricular contraction ಗೆ help ಮಾಡುತ್ತೆ. AV node is collect signals from SA node. SA node ಇಂದ signals ನ collect ಮಾಡುತ್ತೆ. The AV node serves as a gate that slow the electrical current before the signal is permitted to pass down through the ventricles. ಇದೇನ್ ಮಾಡುತ್ತೆ? ಆಫ್ಟರ್ ಪಾಸಿಂಗ್ ದ VA ನೋಡ್, ದ ಎಲೆಕ್ಟ್ರಿಕಲ್ ಕರೆಂಟ್, ಏನು ಒಂದು ವಿದ್ಯುತ್ ಆವೇಶ ಅಂತ ಕರಿತೀವಲ್ವಾ, ಸೊ ಆ ಒಂದು ಎಲೆಕ್ಟ್ರಿಕ್ ಕರೆಂಟ್ ಟ್ರಾವೆಲ್ಸ್ ಟು ದ ವೆಂಟ್ರಿಕಲ್ ಅಲಾಂಗ್ ಸ್ಪೆಷಲ್ ಫೈಬರ್ಸ್ ಎಂಬೆಡೆಡ್ ಇನ್ ದ ವಾಲ್ಸ್, ದ ಲೋವರ್ ಪಾರ್ಟ್ ಆಫ್ ದ ಹಾರ್ಟ್. ಓಕೆ, ಒಂದು ಹಾರ್ಟ್ ಬೀಟ್ಗೆ ಇದು ಕಾರಣ ಆಗುತ್ತೆ, SA ನೋಡು ಆಗುತ್ತೆ. ಆ ಒಂದು ಸಿಗ್ನಲ್ ನ ಪಾಸ್ ಮಾಡಲಿಕ್ಕೆ ಇದು ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಯು ಹ್ಯಾವ್ ಟು ರಿಮೆಂಬರ್ ದಿಸ್. ಓಕೆ, ಎಸ್. ನೆಕ್ಸ್ಟ್ ನೋಡಿ, ಇಲ್ಲಿ ಫೇಸ್ ಮೇಕರ್ ಅಂತ ಕರಿತೀವಿ. ಏನಿದು? ಫೇಸ್ ಮೇಕರ್. ಹೃದಯ ಸ್ನಾಯುಗಳ ಸಂಕುಚನವು ಹೃದಯ ಸ್ನಾಯುಗಳ ಅಡಗಿರುವ ಸೈನೋ ಆರ್ಟ್ರಿಯಲ್ ನೋಡ್ ಅಥವಾ ಸ್ಯಾನ್ ಅಂತ ಕರಿತೀವಿ, ಪ್ರಚೋದನೆಯಿಂದ ಉಂಟಾಗುತ್ತೆ. ಇದು ಫೇಸ್ ಮೇಕರ್ ಎಂದು ಕರಿತೀವಿ. ಸೊ ಇದು ಹೃದಯ ಬಡಿತ ನಿಯಂತ್ರಿಸುವ ಸಾಧನವಾಗಿರುತ್ತೆ. ಯಾವುದು? ಈ ಒಂದು ಫೇಸ್ ಮೇಕರ್. ರಕ್ತದ ಒತ್ತಡ, ಬ್ಲಡ್ ಪ್ರೆಷರ್ ಅಂದ್ರೆ ಆಗ್ಲೇ ನೋಡಿದ್ವಿ. ಹೃದಯದ ಎಡ ಹೃತ್ಕುರ್ಷಿ ಸಂಕುಚಿಸಿದಾಗ ರಕ್ತವು ಮಹಾ ಅಪಧಮನಿಗೆ ಒತ್ತಿ ತಳ್ಳಲ್ಪಡುತ್ತೆ. ಇದು ಮಹಾ ಅಪಧಮನಿ ಮತ್ತು ಅದರ ಕವಲುಗಳಾದ ಅಪಧಮನಿಗಳ ಗೋಡೆಗಳ ಮೇಲೆ ಒತ್ತಡವನ್ನು ಏರ್ಪಡಿಸುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ರಕ್ತದ ಒತ್ತಡ ಅಂತ ಕರಿತೀವಿ. ಓಕೆ, ರಕ್ತದ ಒತ್ತಡವನ್ನು ಅಳೆಯಲು ಬಳಸುವ ಮಾಪನ ಸಿಗ್ಮೋಮಾನೋಮೀಟರ್ ಅಂತ ಕರಿತೀವಿ. ಓಕೆ, ಆರೋಗ್ಯವಂತನ ವಯಸ್ಕನ ವ್ಯಕ್ತಿಯಲ್ಲಿ ಸಾಮಾನ್ಯ ರಕ್ತದ ಒತ್ತಡ 120 to 80 ಇರಬೇಕು. ಓಕೆ, 120 to 80. ಓಕೆ,
ನೋಡಿ ಇಲ್ಲಿ ಫೇಸ್ ಮೇಕರ್ ಇಸ್ ಅ ಡಿವೈಸ್ ಯೂಸ್ಡ್ ಟು ಕಂಟ್ರೋಲ್ ಇರ್ರೆಗ್ಯುಲರ್ ಹಾರ್ಟ್ ರಿದಮಿಕ್ ನ ಕಂಟ್ರೋಲ್ ಮಾಡಲಿಕ್ಕೆ ಇದು ಫೇಸ್ ಮೇಕರ್ ಇರುತ್ತೆ. ಫೇಸ್ ಮೇಕರ್ ಸೆಂಡ್ ಎಲೆಕ್ಟ್ರಿಕಲ್ ಪಲ್ಸಸ್ ಟು ಹೆಲ್ಪ್ ಅವರ್ ಹಾರ್ಟ್ ಬೀಟ್ ಅಂಡ್ ನಾರ್ಮಲ್ ರೇಟ್ ಅಂತ ರಿದಮಿಕ್. ಒಂದು ಹಾರ್ಟ್ ಬೀಟ್ ನ ನಾರ್ಮಲ್ ರೇಟ್ಗೆ ತರಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಫೇಸ್ ಮೇಕರ್. ಫೇಸ್ ಮೇಕರ್ಸ್ ಕ್ಯಾನ್ ಆಲ್ಸೋ ಬಿ ಯೂಸ್ ಟು ಹೆಲ್ಪ್ ಯುವರ್ ಹಾರ್ಟ್ ಚೇಂಬರ್ಸ್ ಬೀಟ್ ಇನ್ ಅ ಸಿಂಕ್, ಸೊ ಯುವರ್ ಹಾರ್ಟ್ ಕ್ಯಾನ್ ಪಂಪ್ ಬ್ಲಡ್ ಮೋರ್ ಎಫಿಷಿಯೆಂಟ್ಲಿ to your body. This may needed if you have heart failure ಅಂತ ಏನ್ ಕರಿತೀವಲ್ಲ, ಅವಾಗ ಇದು ನಾವು ಒಂದು ಸರ್ಜರಿ ಮಾಡಿಬಿಟ್ಟು ಈ ತರ ಒಂದು ಫೇಸ್ ಮೇಕರ್ ಒಂದು ಅಳವಡಿಸ್ತೀವಿ. ಓಕೆ, ಸೊ ಅವಾಗ ಒಂದು ಹಾರ್ಟ್ ಬೀಟ್ ಅನ್ನೋದು ಕರೆಕ್ಟ್ ಆಗಿ ಒಂದು ರೆಗ್ಯುಲೇಟ್ ಆಗುತ್ತೆ ಅಥವಾ ಒಂದು ವರ್ಕ್ ಆಗುತ್ತೆ ಹಾರ್ಟ್ ಅನ್ನೋದು. ಅರ್ಥ ಆಯ್ತಲ್ವಾ? ಎಸ್. ನೋಡಿ ಇಲ್ಲಿ ಪಲ್ಸ್ ರೇಟ್ ಅಂತ ಕರಿತೀವಿ, ನಾಡಿ ಮಿಡಿತ ಅಂತ ಕರಿತೀವಲ್ವಾ, ಅದನ್ನೇ ಪಲ್ಸ್ ರೇಟ್ ಅಂತ ಕರಿತೀವಿ. ಎಡಹೃತ್ಕುಕ್ಷಿಯು ಸಂಕುಚಿಸಿದಾಗ ರಕ್ತವು ಮಹಾ ಅಪಧಮನಿ ನಂತರ ಅದರ ಕವಲುಗಳಿಗೆ ನುಗ್ಗುತ್ತೆ. ಹೀಗೆ ನುಗ್ಗಿದಾಗ ಸ್ಥಿತಿಸ್ಥಾಪಕ ಶಕ್ತಿಯುಳ್ಳ ಅಪಧಮನಿಯ ಗೋಡೆ ಹಿಗ್ಗಿ ರಕ್ತ ಮುಂದಕ್ಕೆ ಹೋಗುತ್ತೆ, ಹರಿದಾಗ ಕುಗ್ಗುತ್ತೆ. ಇದರಿಂದ ಮಹಾ ಅಪಧಮನಿ ಗೋಡೆಯಲ್ಲಿ ಅಲೆಯಂತಹ ಚಲನೆ ಉಂಟಾಗುತ್ತೆ. ಇದನ್ನು ನಾಡಿ ಮಿಡಿತ ಅಥವಾ ಪಲ್ಸ್ ರೇಟ್ ಅಂತ ಕರಿತೀವಿ. ಹೃದಯ ಬಡಿತವಿದ್ದಷ್ಟೇ ನಾಡಿ ಮಿಡಿತ ಇರುತ್ತೆ. ಶರೀರದ ಮೇಲೆ ಹತ್ತಿರ ಚರ್ಮದ ಕೆಳಗಿರುವ ಅಪಧಮನಿಗಳಲ್ಲಿ ನಾವು ನಾಡಿಯನ್ನು ಸ್ಪರ್ಶಿಸಿ ತಿಳಿಯಬಹುದು. ನಾವು ಏನು ಒಂದು ಕೈ ತಗೊಂಡು ಡಾಕ್ಟರ್ಗೆ ಹಾಸ್ಪಿಟಲ್ಗೆ ಹೋದಾಗ ಕೈ ತಗೊಂಡು ನೋಡ್ತಾರಲ್ವಾ, ಮಣಿಕಟ್ಟಿನಲ್ಲಿ ಹೆಬ್ಬೆರಳಿನ ಕೆಳಭಾಗದಲ್ಲಿ ಕೂಡ ಈ ಒಂದು ನಾಡಿ ಮಿಡಿತ ಅಥವಾ ಹೃದಯ ಬಡಿತವನ್ನ ನಾವು ಚೆಕ್ ಮಾಡಬಹುದು. ಓಕೆ, ಹೃದಯ ಎಷ್ಟು ಪಂಪ್ಸ್ ಮಾಡುತ್ತೋ ನಾಡಿ ಮಿಡಿತನೂ ಅಷ್ಟೇ ಇರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್ ನೋಡಿ ಇಲ್ಲಿ ಮೆಡಿಕಲ್ ಟೆಸ್ಟ್ ಟು ಡಯಾಗ್ನೋಸ್ ಹಾರ್ಟ್ ಕಂಡೀಷನ್ಸ್. ಒಂದು ಹಾರ್ಟ್ ಕಂಡೀಷನ್ಸ್ನ ಒಂದು ಸರಿ ಮಾಡಲಿಕ್ಕೆ ಏನಾದ್ರು ಟೆಸ್ಟ್ ಇದೆಯಾ? ಎಸ್. ನೋಡಿ ಇಲ್ಲಿ ECG ಅಂತ ಇದೆ, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಇದೆ, ನೆಕ್ಸ್ಟ್ ಎಕೋ ಕಾರ್ಡಿಯೋಗ್ರಾಫ್ ಅಂತ ಇದೆ, ಇದು ಅಲ್ಟ್ರಾಸೌಂಡ್ ಯೂಸ್ ಮಾಡಿಕೊಂಡು ಮಾಡ್ತಾರೆ. ನೆಕ್ಸ್ಟ್ ನ್ಯೂಕ್ಲಿಯರ್ ಕಾರ್ಡಿಯಕ್ ಸ್ಟ್ರೆಸ್ ಟೆಸ್ಟ್ ಅಂತ ಬರುತ್ತೆ, ಅದು ಹಾರ್ಟ್ಗೆ ಸಂಬಂಧಿಸಿದೆ. ನೆಕ್ಸ್ಟ್ ಕರೋನರಿ ಆಂಜಿಯೋಗ್ರಾಮ್ ಅಂತ ಕರಿತೀವಿ, ಮೇ ಬಿ ಡನ್ ಆಫ್ಟರ್ ಹಾರ್ಟ್ ಅಟ್ಯಾಕ್ ಅಂಡ್ ಆಂಜಿಯನ್. ಸೊ ಹಾರ್ಟ್ ಅಟ್ಯಾಕ್ ಆದ ನಂತರ ಇದನ್ನ ಮಾಡ್ತಾರೆ, ಆಂಜಿಯೋಗ್ರಾಮ್ ಅಂತ ಕರಿತೀವಿ. ನೆಕ್ಸ್ಟ್ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಅಂತ ಕರಿತೀವಿ, MRI ಅಂತ ಕರಿತೀವಿ, ಇದು ಒಂದು ಹಾರ್ಟ್ಗೆ ಸಂಬಂಧಿಸಿದೆ. ಬೈಪಾಸ್ ಸರ್ಜರಿ ಅಂತ ಬರುತ್ತೆ. ನೆಕ್ಸ್ಟ್ ಕರೋನರಿ ಆರ್ಟರಿ ಬೈಪಾಸ್ ಸರ್ಜರಿ ಕ್ರಿಯೇಟ್ಸ್ ಎ ನ್ಯೂ ಪಾತ್ ಆಫ್ ಬ್ಲಡ್ ಫ್ಲೋ ಅರೌಂಡ್ ದ ಬ್ಲಾಕ್ಡ್ ಆರ್ ಪರ್ಟಿಕ್ಯುಲರ್ಲಿ ಬ್ಲಾಕ್ಡ್ ಆರ್ಟರಿ ಇನ್ ದ ಹಾರ್ಟ್ ಬೀಟ್. ಅಂದ್ರೆ ಇಲ್ಲೇನಾದ್ರೂ ಒಂದು ಹಾರ್ಟ್ ಈ ತರ ಒಂದು ವೆಸಲ್ ಇದ್ರೆ, ಈ ತರ ಒಂದು ಇಲ್ಲೇನಾದ್ರೂ ಬ್ಲಾಕ್ ಆಗ್ಬಿಟ್ಟಿದ್ರೆ ವೆಸಲ್, ಅವಾಗ ಏನ್ ಮಾಡುತ್ತೆ, ಬ್ಲಡ್ ಅನ್ನೋದು ಇಲ್ಲಿ ಫ್ಲೋ ಆಗೋದಿಲ್ಲ. ಅವಾಗ ಇದನ್ನ ಇಲ್ಲಿ ಕಟ್ ಮಾಡ್ಬಿಟ್ಟು ಇಲ್ಲಿಂದ ಇಲ್ಲಿಗೆ ಈ ತರ ಸೇರಿಸ್ತಾರೆ, ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಅದಕ್ಕೆ ಬೈಪಾಸ್ ಸರ್ಜರಿ ಅಂತ ಕರಿತೀವಿ. ಇಲ್ಲಿ ಒಂದು ಬ್ಲಡ್ ಅನ್ನೋದು ಹಿಂಗ್ ಫ್ಲೋ ಆಗುತ್ತೆ, ಹಿಂಗ್ ಫ್ಲೋ ಆಗೋ ಬದಲು ಹಿಂಗ್ ಫ್ಲೋ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ನೋಡಿ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಸ್ಟಂಟ್ ಆಗ್ತಾರೆ. ಏನಂದ್ರೆ ಒಂದು ಬ್ಲಡ್ ವೆಸಲ್ ಅಲ್ಲಿ ತುಂಬಾ ಫ್ಯಾಟ್ ಅಕಾಮುಲೇಷನ್ ಆಗಿದೆ ಅಂದ್ರೆ, ಫ್ಯಾಟ್ ಅಕಾಮುಲೇಷನ್ ಆಗಿದೆ ಅಂದ್ರೆ, ಸೊ ನೀವು ಕೇಳಿರ್ಬೋದು ಸ್ಟಂಟ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇಲ್ಲಿ ಇದನ್ನೆಲ್ಲ ತೆಗೆದ್ಬಿಟ್ಟು ಇಂಥ ಒಂದು ಸ್ಟಂಟ್ ಆಗ್ತಾರೆ. ಸೊ ಅವಾಗ ಏನಾಗುತ್ತೆ, ಬ್ಲಡ್ ಆರಾಮಾಗಿ ಫ್ಲೋ ಆಗ್ತಾ ಹೋಗುತ್ತೆ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್. ಆಂಜಿಯೋಸ್ಪೋಮ್ ಅಂತ ಕರಿತೀವಿ ಅದಕ್ಕೆ. ನೆಕ್ಸ್ಟ್ ನೋಡಿ ಇಲ್ಲಿ ಹೃದಯಕ್ಕೆ ಸಂಬಂಧಿಸಿದ ವಿಜ್ಞಾನಿಗಳು ಮತ್ತೆ ಅವರ ಆವಿಷ್ಕಾರಗಳು. ವಿಲಿಯಂ ಹಾರ್ವೆ ಅಂತ ಕರಿತೀವಿ. ಸೊ ಇವನ ಒಂದು ಆವಿಷ್ಕಾರ ಏನಂದ್ರೆ ರಕ್ತ ಪರಿಚಲನೆಯನ್ನ ಕಂಡುಹಿಡ್ತಾನೆ. ಕಾರ್ಲ್ ಲ್ಯಾಂಡ್ ಸ್ಟೀನರ್ ರಕ್ತದ ಗುಂಪುಗಳು ಮತ್ತೆ RH ಫ್ಯಾಕ್ಟರ್. ರೇನೆ ಲೆನೆಕ್ ಅಂತ ಕರಿತೀವಿ, ಸ್ಟೆಥೋಸ್ಕೋಪ್ ನ ಕಂಡುಹಿಡಿತಾನೆ. ಸ್ಟೀಫೆನ್ಸ್ ಹಾಲ್ಸ್ ಅಂತ ಕರಿತೀವಿ, ರಕ್ತದ ಒತ್ತಡ. ವಿಲಿಯಂ ಹ್ಯಾಂಥವೆನ್ ಅಂತ ಕರಿತೀವಿ, ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್. ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತ ಕರಿತೀವಿ, ಪ್ರಥಮ ಬದಲಿ ಹೃದಯ ಜೋಡಣೆ ಮಾಡ್ತಾನೆ ಇವನು, ಕ್ರಿಶ್ಚಿಯನ್ ಬರ್ನಾರ್ಡ್. ವರ್ಲ್ಡ್ಸ್ ಫಸ್ಟ್ ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತಾನೆ. ನೆಕ್ಸ್ಟ್ ವೇಣುಗೋಪಾಲ್, ಭಾರತದ ಮೊದಲ ಬದಲಿ ಹೃದಯ ಜೋಡಣೆ, ಇಂಡಿಯಾಸ್ ಫಸ್ಟ್ ಸಕ್ಸಸ್ಫುಲ್ ಹ್ಯೂಮನ್ ಟು ಹ್ಯೂಮನ್ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿದ್ದು ಇವನೇ, ವೇಣುಗೋಪಾಲ್. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಕ್ವಶನ್ ಏನಪ್ಪ ಕೇಳೋದಂದ್ರೆ ಸ್ಟೆಥೋಸ್ಕೋಪ್ ಬಗ್ಗೆ ಕ್ವಶನ್ ಕೇಳ್ತಾರೆ. ಸ್ಟೆಥೋಸ್ಕೋಪ್ ಬಗ್ಗೆ ಯಾರು ಕಂಡಿಡಿದ್ರು, ಏನಕ್ಕೆ ಯೂಸ್ ಮಾಡ್ತಾರೆ, ಅದು ಕಾಮನ್ ಕೇಳೋ ಕ್ವಶನ್. ಬಟ್ ಇಲ್ಲೇನಂದ್ರೆ ಸ್ಟೆಥೋಸ್ಕೋಪ್ ಅನ್ನೋದು ಯಾವ ಒಂದು ಪ್ರಿನ್ಸಿಪಲ್ ಮೂಲಕ ವರ್ಕ್ ಆಗುತ್ತೆ, ಅಂಡರ್ ಅಲ್ಲಿ ವರ್ಕ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ಯಾವ್ದು ತತ್ವ, ಸ್ಟೆಥೋಸ್ಕೋಪ್ ವರ್ಕ್ ಆಗುವ ತತ್ವ ಯಾವುದು ಅಂತ ಕ್ವಶನ್ ಕೇಳ್ತಾರೆ. ನೋಡಿ ಇಲ್ಲಿ ಮಲ್ಟಿಪಲ್ ರಿಫ್ಲೆಕ್ಷನ್ ಸೌಂಡ್. ಓಕೆ, ಸೊ ಶಬ್ದದ
ಪ್ರತಿಫಲನ ಅಂತ ಹೇಳ್ಬೋದು. ಪದೇ ಪದೇ ಪ್ರತಿಫಲನ ಅಥವಾ ಮಲ್ಟಿಪಲ್ ರಿಫ್ಲೆಕ್ಷನ್ ಆಫ್ ಸೌಂಡ್ ಅಂತ ಹೇಳ್ತೀವಿ. ಆ ಒಂದು ತತ್ವದ ಮೂಲಕ ಈ ಒಂದು ಸ್ಟೆಥೋಸ್ಕೋಪ್ ಅನ್ನೋದು ವರ್ಕ್ ಆಗ್ತಾ ಹೋಗುತ್ತೆ. ಓಕೆ, ನೋಡಿ ಇಲ್ಲಿ ECG ಎಲೆಕ್ಟ್ರೋಕಾರ್ಡಿಯೋಗ್ರಾಫ್, ECG ತೆಗೆಯಲು ಬಳಸುವ ಉಪಕರಣವೇ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಕರೀತೀವಿ. ಕ್ಲಿಯರ್? ಅರ್ಥ ಆಯ್ತಲ್ವಾ? ಎಸ್ ಫ್ರೆಂಡ್ಸ್, ದಿಸ್ ಇಸ್ ಆಲ್ ಅಬೌಟ್ ಟುಡೇಸ್ ಕ್ಲಾಸ್ ಆಗಿರುತ್ತೆ. ಒಂದು ಹಾರ್ಟ್ ಬಗ್ಗೆ, ಬ್ಲಡ್ ಸರ್ಕ್ಯುಲೇಷನ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ದೇವಲ್ವಾ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಬ್ರೈನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಅಲ್ಲಿ ತನಕ ಸೊ ನಮ್ಮನ್ನ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್.